ಜ್ಞಾನ ಸಂಹಿತ ಮಾಸಪತ್ರಿಕೆ ಜನವರಿ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ ಮಿತ್ರ ಜ್ಯೋತಿ ಸಿ. ಎ ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ ಹೆಚ್. ಎಸ್ ಆರ್ ಲೇಔಟ್ ಬೆಂಗಳೂರು 560102 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0 ಖಿಲ್ 22587232287625 ಇಮೇಲ್ imoi.theblibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ ಸಿ.ಎ. ಸೈಟ್ ನಂಬರ್ ಪಿ. 22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ ಎಚ್.ಎಸ್.ಆರ್. ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 2258762322287625 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoi.theblibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬದುಕಿನ ಕುರಿತ ನಮ್ಮೆಲ್ಲರ ನಿರೀಕ್ಷೆಗಳಿಗೆ ಈ ಹೊಸ ವರ್ಷವು ಹೊಸ ಹೊಳಪನ್ನು, ಹೊಸ ಜೀವನೋತ್ಸಾಹವನ್ನು ನೀಡಲಿ. ಹೊಸ ಭರವಸೆಗಳೊಂದಿಗೆ ಜಗತ್ತು ಮತ್ತಷ್ಟು ಮಾನವೀಯಗೊಳ್ಳಲಿ ಎಂದು ಹಾರೈಸುತ್ತಾ ಹೊಸ ವರ್ಷವನ್ನು ಸ್ವಾಗತಿಸೋಣ. ವಿಶ್ವ ಪ್ರಸಿದ್ಧವಾದ ಗೋಲಗುಮ್ಮಟ ನಗರ ವಿಜಯಪುರದ ಕಂದಗಲ್ ಹನುಮಂತರಾಯರಂಗ ಮಂದಿರದಲ್ಲಿ ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಅಖಿಲ ಕರ್ನಾಟಕ ಅಂಧರ ಪ್ರಥಮ ಸಾಹಿತ್ಯ ಸಮ್ಮೇಳನವು 28 ಡಿಸೆಂಬರ್ 2024ರಂದು ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿಯವರ ಸರ್ವಾಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಕೆಂಡ ನೆರಳು ಎಂಬ 30 ದೃಷ್ಟಿ ವಿಶೇಷ ಚೇತನ ಕವಿಗಳಿಂದ ರಚಿತವಾದ ಕವನಗಳನ್ನು ಒಳಗೊಂಡ ಕವನ ಸಂಕಲನವನ್ನು ಹಾಗೂ ಹೊಸ ಹೆಜ್ಜೆ, ಹೊಸ ದಿಗಂತ ಎಂಬ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಕನ್ನಡ ಸಾಹಿತ್ಯ ಲೋಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಗೋಷ್ಠಿಗಳು, ಕವನ ವಾಚನ, ಬ್ರೈಲ್ ಅಸ್ತಿತ್ವದ ಸವಾಲುಗಳು ಹಾಗೂ ಕನ್ನಡ ತಂತ್ರಾಂಶದ ನೂತನ ಆವಿಷ್ಕಾರಗಳನ್ನು ಇಲ್ಲಿ ಪರಿಚಯಿಸಲಾಯಿತು. ಈ ಸಮ್ಮೇಳನವು ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ಈ ಮೂಲಕ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಸರ್ವರಿಗೂ ವಿಶ್ವ ಬ್ರೈಲ್ ದಿನ ಹಾಗೂ ಸುಗ್ಗಿಯ ಹಬ್ಬ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್, ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ, ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರು ವಾರಾಸಂಗಮೇಶ, ಶ್ರೀಮತಿ ಶೋಭಾ ಕುಮಾರಿ ಅಣಿಯಮ. ಪರಿವಿಡಿ 1 ಚಿಂತನ್ ಮೂರ್ಖ ಮನುಜ. 2 ನುಡಿಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ಆಚರಣೆ ಅಜ್ಜನ ಜಾತ್ರೆ, ಇದು ಅಕ್ಷಯ ಪಾತ್ರೆ.
ಗವಿಮಠದ ಮಹಾದಾಸೋಹ 5 ಬ್ರೈಲ್ ವಾಚನಾಲಯ 105ರ ಸಾರ್ಥಕತೆ 6 ಕ್ರೀಡೆ ಅ ಭಾರತದ ಡಿ. ಗುಕೇಶ್ ಚೆಸ್ ವಿಶ್ವ ಕಿರೀಟಧಾರಿ ಆ ಕೊನೇರು ಹಂಪಿ ಮತ್ತೊಮ್ಮೆ ರ್ಯಾಪಿಡ್ ಚೆಸ್ ಚಾಂಪಿಯನ್ 7 ಸ್ಮರಣೆಯುಗದ ಕವಿ ಕುವೆಂಪು 8 ಚಿಣ್ಣರ ಪುಟ ಅ ಸರಿಯಾದ ಪಾಲು ಆ ಉಳಿಸು ತಿಳಿಸು 9 ಅಡುಗೆ ಮನೆ ಹೊಸ ವರ್ಷದ ಖುಷಿಗೆ ರುಚಿ ರುಚಿ ಕೇಕ್ 10 ಮಿತ್ರ ಜ್ಯೋತಿ ವಾರ್ತೆ 1 ಚಿಂತನ ಮೂರ್ಖ ಮನುಜ ಜಗದ ತುಂಬೆಲ್ಲ ಆವರಿಸಿದೆ ಹಣ ಆಸ್ತಿ ಆಮಿಷಗಳ ವ್ಯಾಮೋಹ ಇದು ನಮ್ಮೊಂದಿಗಿದ್ದು ಮುಂದೆ ಇನ್ಯಾರೋ ಬಳಿ ಮತ್ಯಾರದೋ ಕೈ ಸೇರುವ ಆ ಸಣ್ಣ ಕಾಗದಕ್ಕೆ ಏಕೆ ನೀವು ಆಸೆ ಪಡುವಿರಿ ಹಣ ಹಣ ಎಂದು ಹೊಡೆದಾಡಿ ಗುಣವಂತಿಕೆಯ ಮೌಲ್ಯವನ್ನೇಕೆ ಕಳೆದುಕೊಳ್ಳುತ್ತಿರುವಿರಿ ಗುಣವಂತಿಕೆಯ ಬಿಟ್ಟು ಮನಸ್ಸೆಂಬ ಕನ್ನಡಿಯ ಒಡೆಯುವ ಹಣವೆಂಬ ಕೊಲೆಗಾರನ ಬಲೆಗೆ ನೀವೇಕೆ ಸಿಲುಕಿ ಒದ್ದಾಡುವಿರಿ ಆಸೆ ದುರಾಸೆ ಆಕರ್ಷಣೆ ಆಮಿಷಗಳ ಹಿಂದೆ ಓಡುತ್ತಾ ಮನೆ ಮನಗಳ ಬಿಡಿಸಲಾಗದ ಸಂಬಂಧಗಳ ಮುರಿಯುವ ಆ ಭ್ರಷ್ಟ ಕೊಲೆಗಾರನ ಬಿಟ್ಟು ದೂರ ದೂರ ಸರಿದು ಸದ್ಗುಣಗಳು ಸನ್ನಡತೆ ನಿಸ್ವಾರ್ಥ ಮಾನವೀಯತೆಯ ಮೌಲ್ಯಗಳ ಹೊತ್ತ ಗುಣವಂತರಾಗಿ ಬಾಳಿರಿ ನಿಮ್ಮ ಬಾಳಿನುದ್ದಕ್ಕೂ ಪ್ರೀತಿ ಪ್ರಾಮಾಣಿಕತೆ ನಂಬಿಕೆ ವಿಶ್ವಾಸಗಳೆಂಬ ಬೆಲೆ ಕಟ್ಟಲಾಗದ ಆಸ್ತಿಯನ್ನೀ ಸಂಪಾದಿಸುವ ಮನುಜ ಹಣವ ಅರಸಿ ಹೋದ ಮೂರ್ಖನಾಗಿ ನೀ ಬಾಳದಿರು ಮಾನವೀಯ ಮೌಲ್ಯಗಳ ಉಳ್ಳ ಚಿನ್ನದ ಗಣಿಯಾಗಿ ನೀ ಬದುಕುವ ಮೂರ್ಖ ಮನುಜ ಹಣದ ಮೂಲಕ ಕ್ಷಣಿಕ ನೆಮ್ಮದಿ ಸುಖವ ನೀವು ಅನುಭವಿಸಲು ಶಾಶ್ವತ ಪ್ರೀತಿಯ ಮನಸ್ಸಿನ ತುಂಬೆಲ್ಲ ಹುಟ್ಟುವ ಭಾವನೆಗಳ ನೀವೇಕೆ ಚುಚ್ಚಿ ಕೊಲ್ಲುವಿರಿ ಇವ ಹುಚ್ಚಪ್ಪಗಳಿರ ಇಂದಾದರೂ ಆ ವ್ಯಾಮೋಹದ ಕತ್ತಲೆಯ ತೊಡೆದು ಆ ಧರಣೆ ಪ್ರೀತಿ ಅಭಿಮಾನವ ಆತ್ಮೀಯತೆಯ ಹೊತ್ತ ಹಣತೆಯಾಗಿ ಬೆಳಗುವ ದೇವಟಿಗೆ ಆಗುವ ಮನುಜ ಲೇಖಕಿ ರಾಣಿ ಟಿ.ಆರ್. ಕಾವ್ಯನಾಮಸ್ವರ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ತಮ್ಮಡಹಳ್ಳಿ ಗ್ರಾಮದ ರಾಣಿ ಟಿ.ಆರ್. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ರಂಗರಾವ್ ಮೆಮೋರಿಯಲ್ ಶಾಲೆ ಪ್ರೌಢಶಿಕ್ಷಣವನ್ನು ಸಿ.ಎಸ್.ಐ. ವಿಕ್ಟೋರಿಯಾ ಪ್ರೌಢಶಾಲೆ ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಪೀಪಲ್ಸ್ ಪಾರ್ಕ್ ಬಿ.ಎ. ಮತ್ತು ಎಂ.ಎ. ಪದವಿ ಶಿಕ್ಷಣವನ್ನು ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನಲ್ಲಿ ಪೂರೈಸಿದ್ದಾರೆ ಬಿ.ಎಡ್. ಪದವಿಯನ್ನು ಕೂಡ ಪಡೆದಿರುವ ಇವರು ಕನ್ನಡ ಸಾಹಿತ್ಯದಲ್ಲಿ ಅಪಾರ ಒಲವನ್ನು ಹೊಂದಿದ್ದು ವಿದ್ಯಾರ್ಥಿಯಾಗಿದ್ದಾಗಿನಿಂದಲೇ ನಿರಂತರವಾಗಿ ಸ್ವರಚಿತ ಬರಹಗಳನ್ನು ಹಾಗೂ ಕವನಗಳನ್ನು ಪ್ರತಿಲಿಪಿಯಲ್ಲಿ ಪ್ರಕಟಿಸುತ್ತಿದ್ದಾರೆ ವಿಜಯಪುರದಲ್ಲಿ ನಡೆದ ಅಖಿಲ ಕರ್ನಾಟಕ ಅಂಧರ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆಗೊಂಡ ಕೆಂಡದ ನೆರಳು ಎಂಬ ಕವನ ಸಂಕಲನದಲ್ಲಿ ಇವರ ದೇಶ ಸೇವಕರು ಹಾಗೂ ದಸರಾ ದರ್ಶನ ಎಂಬ 2 ಸ್ವರಚಿತ ಕವನಗಳು ಪ್ರಕಟಗೊಂಡಿದೆ ಇದರೊಂದಿಗೆ ಶಿಕ್ಷಣ ಧ್ವನಿ ಎಂಬ ತಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಪಠ್ಯ ಮಾಹಿತಿಯನ್ನು ಇವರು ಪ್ರಕಟಿಸುತ್ತಿದ್ದಾರೆ ಮಿತ್ರ ಜ್ಯೋತಿ ಗ್ರಂಥಾಲಯದ ಸದಸ್ಯರಾಗಿರುವ ಇವರು ಜ್ಞಾನ ಸಂಹಿತಾ ಮೂಲಕ ತಮ್ಮ ಲೇಖನಗಳು ಹಾಗೂ ಕವನಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಹರ್ಷಿತರಾಗಿದ್ದಾರೆ 2 ನುಡಿಮುತ್ತುಗಳು 1 ಮಹಾ ಕಾರ್ಯಗಳನ್ನು ಮಹಾತ್ಯಾಗದಿಂದ ಮಾತ್ರ ಸಾಧಿಸಲು ಸಾಧ್ಯ ಅನ್ಯಾಯದ ಸ್ಥಾನವು ಅಭದ್ರವಾದುದು ಅದರಿಂದ ಏಳಿಗೆ ಆಗದು ಸ್ವಾಮಿ ವಿವೇಕಾನಂದ 2 ಆದರ್ಶಗಳು ಪ್ರತಿದಿನ ಪಠಣ ಮಾಡಬೇಕಾದ ಗೊಡ್ಡು ಮಂತ್ರಗಳಲ್ಲ ಅವು ನಮ್ಮ ಜೀವನದ ಉಸಿರು ಕುವೆಂಪು 3 ನಿಮ್ಮ ನೈತಿಕ ಪ್ರವೃತ್ತಿ ಎಷ್ಟು ಉನ್ನತವಾಗಿರುತ್ತದೋ ನಿಮ್ಮ ಉನ್ನತಿಯೂ ಅಷ್ಟೇ ಎತ್ತರದಾಗಿರುತ್ತದೆ ಸ್ವಾಮಿ ವಿವೇಕಾನಂದ 4 ನೀವು ಲೋಕವನ್ನಾಗಲಿ ಸಮಾಜವನ್ನಾಗಲಿ ಪುರೋಹಿತಶಾಹಿಯನ್ನೇ ಆಗಲಿ ಬದಲಾಯಿಸಲು ಪ್ರಯತ್ನಿಸುವ ಅಗತ್ಯ ಖಂಡಿತ ಇಲ್ಲ ನೀವು ಮತ್ತು ನಿಮ್ಮ ಮನಸ್ಸು ಪರಿವರ್ತನೆ ಆಗದೆ ಏನೂ ಬದಲಾಗುವುದಿಲ್ಲ ಕುವೆಂಪು 5 ಪರಿಪೂರ್ಣ ಮಹಿಳೆಯ ಪರಿಕಲ್ಪನೆ ಪರಿಪೂರ್ಣ ಸ್ವಾತಂತ್ರ್ಯ ಸ್ವಾಮಿ ವಿವೇಕಾನಂದ 6 ಬುದ್ಧಿಭಾವಗಳ ವಿದ್ಯುದಾಲಿಂಗನವೇ ಪ್ರತಿಭೆ ಕುವೆಂಪು 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ 1 ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಮೈಸೂರಿನಲ್ಲಿ 14 ಮತ್ತು 15 ಡಿಸೆಂಬರ್ ರಂದು ಆಯೋಜಿಸಲಾಗಿತ್ತು. ಎಲ್ಲರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು. 2 ಸಂಘದ ವತಿಯಿಂದ ಬಿಳಿ ಕೋಲಿನ ದಿನಾಚರಣೆ ಮತ್ತು ಮಾನ್ಯತಾ ದಿನದ ಆಚರಣೆ ಮಾಡಲಾಯಿತು.
3 ಸಂಘದ ನವೀಕರಣ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಎಲ್ಲರೂ ಆದಷ್ಟು ಬೇಗ ನವೀಕರಣ ಮಾಡಿಕೊಳ್ಳಬೇಕಾಗಿ ಸಂಘವು ವಿನಂತಿಸುತ್ತದೆ. 4 ಮುಂಬಡ್ತಿ ಮೀಸಲಾತಿ ವಿಷಯವಾಗಿ 3ನೇ ಹಿಯರಿಂಗ್ ನಡೆದಿದ್ದು ಆದಷ್ಟು ಬೇಗ ಸಕಾರಾತ್ಮಕ ಉತ್ತರ ಸಿಗುವ ನಿರೀಕ್ಷೆ ಇದೆ. 5 ಸಂಘದ ಸಕ್ರಿಯ ಸದಸ್ಯರ ಸಹಕಾರದಿಂದ ಜೂಮ್ ತಂತ್ರಾಂಶ ಖರೀದಿಸಲಾಗಿದ್ದು ಅದರ ಮೂಲಕ ಸಂಘದ ಮೂಲಕ ಆಯೋಜಿಸುವ ಎಲ್ಲ ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ಸಂಘವು ವಿನಂತಿಸುತ್ತದೆ. 4 ಆಚರಣೆ. ಅಜ್ಜನ ಜಾತ್ರೆ. ಇದು ಅಕ್ಷಯ ಪಾತ್ರೆ ಗವಿಮಠದ ಮಹಾದಾಸೋಹ. ಕೊಪ್ಪಳದ ಶ್ರೀ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಕೇವಲ ಧಾರ್ಮಿಕ ಉತ್ಸವವಷ್ಟೇ ಅಲ್ಲ, ಇದಕ್ಕೆ ಸಾಮಾಜಿಕ ಸೇವೆಯ ಆಯಾಮವೂ ಇದೆ. ಇಲ್ಲಿ ಧಾರ್ಮಿಕತೆ, ಆಧ್ಯಾತ್ಮಿಕತೆ ಹಾಗೂ ಮಾನವೀಯತೆಗಳ ಮಹಾಮೇಳವೇ ಸಂಭವಿಸುತ್ತದೆ. 15 ದಿನಗಳ ಜಾತ್ರೆಗಾಗಿ ಲಕ್ಷಾಂತರ ಮಂದಿ ರಾಜ್ಯ ಹೊರ ರಾಜ್ಯಗಳಿಂದ ಇಲ್ಲಿಗೆ ಧಾವಿಸಿ ಬರುತ್ತಾರೆ. 16 ಊರುಗಳ ಭಕ್ತರು ಇಲ್ಲಿ ನಡೆಯುವ ಮಹಾದಾಸೋಹಕ್ಕಾಗಿ ತಿಂಗಳಿಡೀ ದುಡಿಯುತ್ತಾರೆ. ಪ್ರಸಾದದ ಭಕ್ಷ್ಯ ಖಾದ್ಯಗಳನ್ನು ಸ್ವತಃ ತಯಾರಿಸಿ ತರುತ್ತಾರೆ. ಜನಮುಖಿ ಸೇವೆಯಲ್ಲಿ ದಾಖಲೆಯನ್ನೇ ನಿರ್ಮಿಸಿರುವ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಮಹಾಸಂಕಲ್ಪದಂತೆ ನಡೆಯುವ ಈ ಜಾತ್ರೆಯ ವಿಶೇಷತೆಗಳು ಒಂದೆರಡಲ್ಲ. ಈ ವರ್ಷ 11 ಜನವರಿಯಿಂದ ಜಾತ್ರೆ ಪ್ರಾರಂಭವಾಗಲಿದ್ದು 15 ಜನವರಿರಂದು ಮಹಾರಥೋತ್ಸವ ನಡೆಯಲಿದೆ. ಗವಿಮಠದ ಅಜ್ಜನ ಜಾತ್ರೆ ಎಂದೇ ಖ್ಯಾತಿ ಗಳಿಸಿರುವ ಕೊಪ್ಪಳದ ಶ್ರೀ ಗವಿಮಠದ ಜಾತ್ರೆ ದಕ್ಷಿಣ ಭಾರತದಲ್ಲಿಯೇ ಜನಪ್ರಿಯವಾಗಿರುವ ಮಹಾದಾಸೋಹದ ಜಾತ್ರೆಯಾಗಿದೆ. ಈ ಜಾತ್ರೆ ಕೇವಲ ರಥೋತ್ಸವ, ಮೋಜು ಮಸ್ತಿಗೆ ಮಾತ್ರ ಮೀಸಲಾಗಿಲ್ಲ. ಒಂದೆರಡು ದಿನಗಳಲ್ಲಿ ಮುಗಿದು ಹೋಗುವ ಸಾಮಾನ್ಯ ಜಾತ್ರೆಯೂ ಇದಲ್ಲ. ಜನರ ಬದುಕಿನ ಅಗತ್ಯಗಳಿಗೆ ನೆರವಾಗಿ, ಅಂಧ ಅನಾಥರ ಜೀವನಕ್ಕೆ ಬೆಳಕಾಗಿ, ಪರಿಸರಕ್ಕೆ ಪೂರಕವಾಗಿ, ಜನಸಾಮಾನ್ಯರ ಉಸಿರಾಗಿದೆ ಈ ಉತ್ಸವ. ಹೊರನೋಟದಲ್ಲಿ ಜಾತ್ರೆಯಾಗಿ ಕಂಡರೂ ಒಳನೋಟದಲ್ಲಿ ಮಾನವೀಯತೆಯ ಮೌಲ್ಯವನ್ನು ಮೈಗೂಡಿಸಿಕೊಂಡಿರುವ ಈ ಜಾತ್ರೆಗೆ ಸಂಬಂಧಿಸಿದ ವಿವರಗಳು ಅತ್ಯಂತ ರೋಚಕವಾಗಿವೆ. ಶ್ರೀಮಠದಲ್ಲಿ ಕೃಷಿಗೆ ನೆರವು ಬಯಸಿದ ರೈತ ಸಮೂಹ, ವಿದ್ಯಾಕಾಂಕ್ಷೆ ಹೊತ್ತ ಬಡ ವಿದ್ಯಾರ್ಥಿಗಳ ದಂಡು, ಅನಾರೋಗ್ಯ ಪೀಡಿತರು, ದೃಷ್ಟಿಹೀನರು, ಕೌಟುಂಬಿಕ ಕಲಹದಿಂದ ನೊಂದು ಮುಕ್ತಿ ಪಡೆಯುತ್ತಿರುವವರು, ಹೀಗೆ ಜೀವನ ನಡೆಸುತ್ತಿರುವವರ ದಂಡೆ ಈ ಮಠದಲ್ಲಿದೆ. ಈ ಎಲ್ಲ ಕಾರಣದಿಂದಾಗಿಯೇ ಈ ಜಾತ್ರೆಯನ್ನು ಭಕ್ತರು ಪ್ರೀತಿಯಿಂದ ಅಜ್ಜನ ಜಾತ್ರೆ, ಗವಿಮಠದ ಜಾತ್ರೆ, ರೈತರ ಜಾತ್ರೆ, ಗವಿಶ್ರೀ ಜಾತ್ರೆ, ಕೊಪ್ಪಳ ಜಾತ್ರೆ ಹೀಗೆ ತಮಗೆ ಹಿತವೆನಿಸುವ ಹೆಸರುಗಳಿಂದ ಕರೆಯುತ್ತಾರೆ. ದೀಪಾವಳಿ ಹಬ್ಬ ಮುಗಿಯುತ್ತಲೇ ಜಾತ್ರೆಯ ಚಟುವಟಿಕೆಗಳು ಕೊಪ್ಪಳದ ಸುತ್ತಮುತ್ತಲಿನ 100 ಗ್ರಾಮಗಳಲ್ಲಿ ಆರಂಭವಾಗುತ್ತದೆ. ದೂರದೂರಿನಿಂದ ಚಕ್ಕಡಿ, ಟ್ರ್ಯಾಕ್ಟರುಗಳಲ್ಲಿ ಅಕ್ಕಿ, ಬೇಳೆಕಾಳು, ಈರುಳ್ಳಿ, ಜೋಳ, ಗೋಧಿ, ಮಟಕಿ, ಹೆಸರು ಹೀಗೆ ಒಂದೊಂದು ಊರಿನ 100 ಮನೆಗಳಲ್ಲಿ ಮೀಸಲಿಟ್ಟ ದವಸ ಧಾನ್ಯಗಳು ಗಾಡಿಗಳನ್ನೇರಿ ಜಾತ್ರೆಗೆ ವಾರದ ಹಿಂದೆಯೇ ಬಂದು ಸೇರುತ್ತವೆ. ಜೊತೆಗೆ ಕ್ವಿಂಟಾಲ್ಗಟ್ಟಲೆ ತುಪ್ಪ, ಒಣದ್ರಾಕ್ಷಿ, ಬೆಲ್ಲವೂ ಬರುತ್ತದೆ. ರಥೋತ್ಸವದ ದಿನದಂದು ಶುರುವಾಗುವ ದಾಸೋಹ ಅಖಂಡ 15 ದಿನಗಳ ಕಾಲ ನಡೆಯುತ್ತಲೇ ಇರುವುದರಿಂದ ವಿವಿಧ ಬಗೆಯ ತರಕಾರಿಗಳು ನಿತ್ಯವೂ ರಾಶಿ ರಾಶಿಯಾಗಿ ಬರುತ್ತಲೇ ಇರುತ್ತವೆ. ಮುಂಗಾರು ಕೊಯ್ಲು ಮುಗಿಸಿದ ಬಳಿಕ ಅದರ ಒಂದು ಪಾಲು ಗವಿಸಿದ್ದೇಶ್ವರ ಮಠದ ಮಹಾದಾಸೋಹಕ್ಕೆ ಮೀಸಲಾಗಿರುತ್ತದೆ. ಮುಂಗಾರು ಕಟಾವಿನ ಬೇಳೆಯ ಮೊದಲ ಚೀಲವನ್ನು ಅಜ್ಜನಿಗೆ ಇದು ಎಂದು ತೆಗೆದಿಟ್ಟ ಬಳಿಕವೇ ಉಳಿದ ಉತ್ಪನ್ನ ಮಾರುಕಟ್ಟೆಗೆ ಕಳುಹಿಸುವ ಸಂಪ್ರದಾಯ ಈ ಭಾಗದಲ್ಲಿದೆ. ರೈತರು ನಿಗದಿತ ದಿನದಂದು ತಮ್ಮೂರಿಂದ ಗವಿಮಠದ ಜಾತ್ರೆಗೆ ಹೊರಡುವ ಟ್ರ್ಯಾಕ್ಟರುಗಳಿಗೆ, ಲಾರಿಗಳಿಗೆ ತಮ್ಮ ಬೆವರಿನ ಫಲವನ್ನು ಭಕ್ತಿಯ ಕಾಣಿಕೆಯ ರೂಪವಾಗಿ ನೀಡುತ್ತಾರೆ. ಜತನದಿಂದ ಕಡೆದ ಬೆಣ್ಣೆಯನ್ನು ತುಪ್ಪ ಮಾಡಿ ದೊಡ್ಡ ದೊಡ್ಡ ಕ್ಯಾನ್ಗಳಲ್ಲಿ ತುಂಬಿ ಗಾಡಿಯಲ್ಲಿ ಹೇರುತ್ತಾರೆ. 100 ಹಳ್ಳಿಗಳ ಮನೆ ಮನೆಯಲ್ಲೂ ರೊಟ್ಟಿ ತಯಾರಾಗಿ ಒಂದೆಡೆ ಸಂಗ್ರಹವಾಗಿ ಬಳಿಕ ಲಾರಿ, ಟ್ರ್ಯಾಕ್ಟರುಗಳಲ್ಲಿ ಶ್ರೀಮಠಕ್ಕೆ ಬರುತ್ತವೆ. ತೀರಾ ಅಚ್ಚುಕಟ್ಟಾಗಿ ನಿರ್ವಹಿಸುವ ಪಾಕಶಾಲೆಯಲ್ಲಿ ಒಂದೆಡೆ ರೊಟ್ಟಿಯ ಬೆಟ್ಟ ನಿರ್ಮಾಣವಾಗುತ್ತದೆ. 2002ರಲ್ಲಿ ಗವಿಮಠಕ್ಕೆ 18ನೇಯ ಪೀಠಾಧಿಪತಿಗಳಾಗಿ ಈಗಿನ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಪಟ್ಟಾಧಿಕಾರ ವಹಿಸಿಕೊಂಡರು. ಅನಂತರದ 2-3 ವರ್ಷಗಳಲ್ಲಿ ಜಾತ್ರೆಯ ಸ್ವರೂಪವನ್ನು ಸಂಪೂರ್ಣವಾಗಿ ಬದಲಿಸಿದರು. ಹಿಂದೆ ಮಠದ ವಿದ್ಯಾರ್ಥಿಯೇ ಆಗಿದ್ದ ಸ್ವಾಮೀಜಿ ಮಠದ ಒಳಗಿನ ಹಾಗೂ ಹೊರಗಿನ ವಿದ್ಯಮಾನಗಳನ್ನು ಅರಿತಿದ್ದವರಾದ್ದರಿಂದ ಜಾತ್ರೆಯನ್ನು ಸಾಮಾಜಿಕ ಜಾಗೃತಿ ಯಾತ್ರೆಯಾಗಿ ಪರಿವರ್ತಿಸಿದರು. 3 ದಿನಕ್ಕೆ ಸೀಮಿತವಾಗಿದ್ದ ದಾಸೋಹವನ್ನು 15 ದಿನಗಳಿಗೆ ವಿಸ್ತರಿಸಿದರು.
ಮಹಾದಾಸೋಹ. ಮೊದಲು ಧಾರ್ಮಿಕ ಕಾರ್ಯಕ್ರಮಗಳಿಗಷ್ಟೇ ಸೀಮಿತವಾಗಿದ್ದ ಕೊಪ್ಪಳ ಗವಿಮಠದ ಜಾತ್ರೆ ದಶಕಗಳಿಂದೀಚೆಗೆ ನಾವೀನ್ಯತೆ ಪಡೆದುಕೊಂಡಿದೆ. ಮಠದಲ್ಲಿ ನಿರಂತರ ದಾಸೋಹ ಇರುತ್ತದೆ. ಜಾತ್ರೆಯಲ್ಲಿ ವಿಶೇಷ ಮಹಾದಾಸೋಹವನ್ನು ನಡೆಸಲಾಗುತ್ತದೆ. ಮಹಾದಾಸೋಹ ಕೆಲವೊಂದು ಬಾರಿ ಮಧ್ಯರಾತ್ರಿಯವರೆಗೂ ನಡೆಯುತ್ತದೆ. ದೂರದ ಊರುಗಳಿಂದ ಬರುವ ಯಾತ್ರಿಗಳಿಗೆ ಮಧ್ಯರಾತ್ರಿ 2 ಗಂಟೆಯವರೆಗೂ ಪ್ರಸಾದ ನೀಡಿದ ಉದಾಹರಣೆಯೂ ಇದೆ. ಹಾದಿನ 5 ದಿನಗಳ ಜಾತ್ರೆಯಲ್ಲಿ ಸುಮಾರು 40 ಲಕ್ಷ ಭಕ್ತರಿಗೆ ಅಚ್ಚುಕಟ್ಟಾಗಿ, ಶಿಸ್ತುಬದ್ಧವಾಗಿ ಆಹಾರ ಸಮರ್ಪಣೆಯಾಗುತ್ತದೆ. ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳ ಉದ್ಯಮಿಗಳು, ಸಿರಿವಂತರು ಟನ್ ಲೆಕ್ಕದಲ್ಲಿ ನೀಡುವ ಅಕ್ಕಿ ಮಠಕ್ಕೆ ಬರುವ ಭಕ್ತರ ಹಸಿವು ನೀಗಿಸುತ್ತದೆ. ಜಾತ್ರೆಯ ಹಾದಿನ 5 ದಿನಗಳ ಅವಧಿಯಲ್ಲಿ ಕಟ್ಟಿಗೆಯ ಒಲೆ ನಿರಂತರವಾಗಿ ಮಹಾದಾಸೋಹದ ಜ್ಯೋತಿಯಾಗಿ ಉರಿಯುತ್ತಲೇ ಇರುತ್ತದೆ. ಮಠದ ದಾಸೋಹ ವ್ಯವಸ್ಥೆಯ ಸಮಗ್ರ ಉಸ್ತುವಾರಿಯನ್ನು ಖುದ್ದು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರೇ ನೋಡಿಕೊಳ್ಳುತ್ತಾರೆ. ರೊಟ್ಟಿ ತಟ್ಟುವ ಹಟ್ಟಿ ಗ್ರಾಮ. ಗವಿಸಿದ್ದೇಶ್ವರ ಜಾತ್ರೆಗೆ ನಿರಂತರ ರೊಟ್ಟಿ ತಟ್ಟುವವರು ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮಸ್ಥರು. ಎಷ್ಟಾದರೂ ಹಿಟ್ಟು ಕೊಡಿ, ರೊಟ್ಟಿ ಮಾಡಿಕೊಡುತ್ತೇವೆ ಎನ್ನುವ ಅತ್ಯುತ್ಸಾಹ ಆ ಗ್ರಾಮದವರದು. ಹಟ್ಟಿ ಗ್ರಾಮದಲ್ಲಿ 300 ಕುಟುಂಬಗಳಿವೆ. ದಶಕದಿಂದಲೂ ಡಿಸೆಂಬರ್ನಿಂದ ಜನವರಿವರೆಗೆ ರಾತ್ರಿ ವೇಳೆ ಎಲ್ಲ ಮನೆಗಳಲ್ಲಿಯೂ ರೊಟ್ಟಿ ತಟ್ಟುವ ಸದ್ದು ಲಯವಾಗಿ ಕೇಳಿಬರುತ್ತದೆ. ಜೊತೆಗೆ ಮಠಕ್ಕೆ ತಲುಪಬೇಕಾದ ಮೆಕ್ಕೆಜೋಳ, ಸಜ್ಜೆ, ಜೋಳ, ಗೋಧಿ, ತರಕಾರಿ ಹೀಗೆ ಎಲ್ಲವನ್ನೂ ಸ್ವಚ್ಛಗೊಳಿಸುವ ಕಾಯಕವನ್ನು ಹಟ್ಟಿ ಗ್ರಾಮದ ಮಹಿಳೆಯರು ಮಾಡುತ್ತಾರೆ. ಮಹಿಳೆಯರು ಊರಲ್ಲಿದ್ದುಕೊಂಡು ಈ ಕೆಲಸಗಳನ್ನು ಮಾಡಿದರೆ, ಯುವಕರು ಹಾಗೂ ಊರಿನ ಹಿರಿಯರು ದವಸ ಧಾನ್ಯಗಳನ್ನು ಅಲಂಕೃತ ಟ್ರ್ಯಾಕ್ಟರ್ಗಳಲ್ಲಿ, ಚಕ್ಕಡಿಗಳಲ್ಲಿ ಹಾಕಿಕೊಂಡು ಮೆರವಣಿಗೆಯಲ್ಲಿ ತಂದು ಮಠಕ್ಕೆ ಒಪ್ಪಿಸುತ್ತಾರೆ. ಹಟ್ಟಿ ಗ್ರಾಮದ ಊರ ದೇವಿಯ ಜಾತ್ರೆಗಾಗಿ ಜನರಿಂದ ಸಂಗ್ರಹಿಸುವ ಹಣದಲ್ಲಿ ಖರ್ಚು ಮಿಕ್ಕಿ ಉಳಿದ ಮೊತ್ತವನ್ನು ಅವಶ್ಯ ಇದ್ದವರು ಪಡೆಯುತ್ತಾರೆ. ಹಾಗೆ ಹಣ ಪಡೆದವರು ಗವಿಮಠದ ಜಾತ್ರೆಯ ವೇಳೆಗೆ ದುಪ್ಪಟ್ಟಾಗಿ ಕೊಡಬೇಕು. ಹೀಗೆ ದಶಕದ ಹಿಂದೆ 100 ರೂಪಾಯಿಯಿಂದ ಆರಂಭವಾದ ಈ ಆರ್ಥಿಕ ಸೇವೆಯ ಮೊತ್ತ ಇದೀಗ ಲಕ್ಷಾಂತರ ರೂಪಾಯಿಯವರೆಗೆ ತಲುಪಿದೆ. ಇದೇ ಹಣದಿಂದ ಗ್ರಾಮಸ್ಥರು ದಿನಸಿ ಖರೀದಿಸಿ ರೊಟ್ಟಿ ಹಾಗೂ ಇನ್ನಿತರ ಖಾದ್ಯಗಳನ್ನು ಆ ಜಾತ್ರೆಗೆಂದು ತಯಾರಿಸುತ್ತಾರೆ. ಹಟ್ಟಿ ಗ್ರಾಮದಲ್ಲಷ್ಟೇ ಅಲ್ಲ, ಕೊಪ್ಪಳ, ಜಯನಗರ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳ ಬಹುತೇಕ ಹಳ್ಳಿಗಳಲ್ಲಿ ಕೂಡ ಇದೇ ರೀತಿಯ ಸಂಭ್ರಮ ಮನೆ ಮಾಡಿರುತ್ತದೆ. ಅಜ್ಜನ ಜಾತ್ರೆಗೆ ನಮ್ಮದು ಒಂದಷ್ಟು ಸೇವೆ ಸಲ್ಲಲಿ ಎನ್ನುವ ಭಕ್ತಿ ಭಾವವೇ ಯುವಕರು, ಮಹಿಳೆಯರು, ಹಿರಿಯರನ್ನು ಈ ಮಹಾದಾಸೋಹದ ಮನೆಯಲ್ಲಿ ಒಂದುಗೂಡಿಸುತ್ತದೆ. ಮಹಿಳಾ ಸ್ವಸಹಾಯ ಸಂಘದವರು, ವಿದ್ಯಾರ್ಥಿಗಳು, ಸ್ನೇಹಿತರು ಹೀಗೆ ಪ್ರತಿಯೊಬ್ಬರೂ ಇಲ್ಲಿ ಸೇವೆ ಸಲ್ಲಿಸುತ್ತಾರೆ. ದೇಣಿಗೆ ನೀಡಿಕೆಯ ಸಂಭ್ರಮ. ಶ್ರೀಮಠಕ್ಕೆ ದವಸ, ಧಾನ್ಯ, ಆಹಾರ ಪದಾರ್ಥಗಳನ್ನು ಸಾಗಿಸಲು ಗ್ರಾಮಸ್ಥರಿಗೆ ಅದೆಂಥದೋ ಖುಷಿ. ನಸುಕಿನಲ್ಲಿಯೇ ಯುವಕರು ಮಠಕ್ಕೆ ಹೋಗಲಿರುವ ಬಂಡಿಗಳನ್ನು ತೊಳೆದು ಕೀಲೆಣ್ಣೆ ಉಣಿಸಿ ಕೊಲ್ಲಾರಿ ಕಟ್ಟುತ್ತಾರೆ. ಎತ್ತುಗಳ ಮೈ ತೊಳೆದು ಕೊಡುಗಳಿಗೆ ಬಣ್ಣ ಹಚ್ಚಿ, ಕೊಂಬು ಗುಣುಸು, ಹಣೆಗೆಜ್ಜೆ, ಕೊರಳು ಘಂಟೆ ಕಟ್ಟಿ ಮೈ ತುಂಬಾ ಚಿತ್ತಾರದ ಜುಲಾಯಿ ಹೊಚ್ಚಿ ಚಕ್ಕಡಿಗೆ ಹಚ್ಚನೆಯ ತೆಂಗಿನಗರಿಯಿಂದ ಶೃಂಗರಿಸುತ್ತಾರೆ. ಗ್ರಾಮದ ವಿವಿಧ ಮನೆಗಳಲ್ಲಿ ತಯಾರಾಗಿರುವ ಖಡಕ್ ರೊಟ್ಟಿ, ತರಕಾರಿಗಳು, ಕೆನೆಮೊಸರು, ಅಕ್ಕಿ, ಜೋಳ ಹೀಗೆ ನಾನಾ ಥರದ ವಸ್ತುಗಳನ್ನು 10 ಚಕ್ಕಡಿಗಳಿಗೆ ಹೇರಿದ ಅನಂತರ ಸುಮಂಗಲೆಯರು ಚಕ್ಕಡಿಗಳಿಗೆ ಪೂಜೆ ಮಾಡಿ ಆರತಿ ಬೆಳಗುತ್ತಾರೆ. ರಸ್ತೆಯುದ್ದಕ್ಕೂ ಬಾಜಾ ಭಜಂತ್ರಿ ಸಹಿತ ಹೊರಟ ಸಾಲು ಸಾಲು ಚಕ್ಕಡಿಗಳ ಮೆರವಣಿಗೆಯನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಹಾದಿನ 5 ದಿನಗಳವರೆಗೆ ನಡೆಯುವ ಈ ಜಾತ್ರೆಯಲ್ಲಿ ಸೇರುವ ಲಕ್ಷಾಂತರ ಭಕ್ತರಿಗೆ ಊಟದ ವ್ಯವಸ್ಥೆ ಕಲ್ಪಿಸುವುದು ಸಣ್ಣ ಮಾತೇನಲ್ಲ. ಅದಕ್ಕಾಗಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸಾವಿರಾರು ರೂಪಾಯಿ ಸ್ವಯಂ ಸೇವಕರು, ಭಕ್ತರು ಜಾತ್ರೆಯ ವಿವಿಧ ಕಾರ್ಯಗಳಲ್ಲಿ ಭಾಗಿಯಾಗಿ ಅಚ್ಚುಕಟ್ಟಾಗಿ ಕೆಲಸಗಳನ್ನು ಯಶಸ್ವಿಗೊಳಿಸುತ್ತಾರೆ. ಜಾತ್ರೆ ನಡೆಯುವ 1 ತಿಂಗಳ ಹಿಂದಿನಿಂದಲೇ ಜನರು ಇಲ್ಲಿ ನೆರೆದು ತಮಗೆ ನಿಗದಿಪಡಿಸಿದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗುತ್ತಾರೆ. ಮಹಾಪ್ರಸಾದದ ಸಿದ್ಧತೆಗಾಗಿ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಭರ್ಜರಿ ತಯಾರಿ ನಡೆದಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಸರದಿಯಲ್ಲಿ ನಿಂತು ಶ್ರೀಮಠಕ್ಕೆ ದವಸ, ಧಾನ್ಯ ಒಪ್ಪಿಸುವ ಭಕ್ತರಿಂದ ಹರಿದು ಬರುವ ಆಹಾರ ಪದಾರ್ಥಗಳನ್ನು ಎಲ್ಲಿ ಇರಿಸಬೇಕು ಎಂಬುದೇ ಸಮಿತಿಯವರಿಗೆ ದೊಡ್ಡ ಸಮಸ್ಯೆಯಾಗುತ್ತದೆ. ಕೊಪ್ಪಳ ತಾಲೂಕಿನ ಬುಡಶೆಟ್ಟಿಹಾಳ ಎಂಬ ಸಣ್ಣ ಗ್ರಾಮದವರು 25 ಚಕ್ಕಡಿಗಳಲ್ಲಿ 50 ಚೀಲ ವಿವಿಧ ಧಾನ್ಯ, 5 ಕ್ವಿಂಟಾಲ್ ಮಾದಲಿ,
6,000 ಜೋಳದ ರೊಟ್ಟಿ ತಂದೊಪ್ಪಿಸಿದರೆ, ಯಲಬುರ್ಗಾ ತಾಲೂಕಿನ ನೆಲಜೇರಿ ಗ್ರಾಮದಿಂದ 25,000 ರೊಟ್ಟಿ, 30 ಚೀಲ ಜೋಳ ಬಂದು ಸೇರುತ್ತದೆ. ನೂರಾರು ಗ್ರಾಮಸ್ಥರು ಹೆಚ್ಚಿನ ಪ್ರಮಾಣದಲ್ಲಿ ರೊಟ್ಟಿ, ಧಾನ್ಯಗಳನ್ನು ತರುತ್ತಾರೆ. ಈ ವರ್ಷ ಈಗಾಗಲೇ 6 ಲಕ್ಷ ಖಡಕ್ ರೊಟ್ಟಿ, 5 ಕ್ವಿಂಟಾಲ್ ತುಪ್ಪ, ಲೆಕ್ಕಕ್ಕೆ ನಿಲುಕದಷ್ಟು ಅಕ್ಕಿ, ಜೋಳ ಬಂದಿವೆ. ಕಳೆದ ವರ್ಷ ಬರೋಬ್ಬರಿ 1,200 ಕ್ವಿಂಟಾಲ್ ಅಕ್ಕಿ ಇಲ್ಲಿ ಬಳಕೆಯಾಗಿದೆ ಎಂದರೆ, ಈ ಜಾತ್ರೆಯಲ್ಲಿ ಸೇರುವ ಜನಸಂಖ್ಯೆ ಎಷ್ಟಿರಬಹುದು ಎಂದು ನೀವೇ ಊಹಿಸಿ. ಜಾತ್ರೆಯ 2ನೆಯ ದಿನ ಮಿರ್ಚಿ ಘಮಲು. ಜಾತ್ರೆಯ 2ನೆಯ ದಿನ ಉತ್ತರ ಕರ್ನಾಟಕದ ಪ್ರಸಿದ್ಧ ತಿನಿಸುಗಳಲ್ಲಿ ಒಂದಾದ ಮಿರ್ಚಿ ತಯಾರಿಸಲು ಪ್ರತಿ ವರ್ಷದಂತೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹಿಂದಿನ ವರ್ಷ 250ಕ್ಕಿಂತ ಹೆಚ್ಚು ಬಾಣಸಿಗರು ಬೆಳಗ್ಗಿನಿಂದ 5 ಲಕ್ಷ ಮಿರ್ಚಿ ತಯಾರಿಸುವ ಸೇವೆಯಲ್ಲಿ ನಿರತರಾಗಿದ್ದರು. ಜಾತ್ರೆಗೆ ಬಂದ ಭಕ್ತರು ಮಿರ್ಚಿ ಕರೆಯಲು ಕುಳಿತು ತಮ್ಮ ಭಕ್ತಿ ಸೇವೆ ಮೆರೆಯುತ್ತಾರೆ. ಅಧಿಕಾರಿಗಳು, ಪೊಲೀಸರು ಕೂಡ ಮಿರ್ಚಿ ಸೇವೆ ಮಾಡುವುದು ಇದೆ. 6 ವರ್ಷಗಳ ಹಿಂದಿನಿಂದಲೂ ಜಾತ್ರೆಯಲ್ಲಿ ಮಿರ್ಚಿ ಮಾಡಲಾಗುತ್ತಿದೆ. ಇದಕ್ಕಾಗಿಯೇ ಮಿರ್ಚಿ ಬಳಗ ಮಾಡಿಕೊಂಡಿರುವ ಕೊಪ್ಪಳದ ಸಮಾನ ಮನಸ್ಕ ಸ್ನೇಹಿತರು ಈ ಬಾರಿ 8 ಲಕ್ಷ ಮಿರ್ಚಿ ತಯಾರಿಸಲು ಸಿದ್ಧತೆ ಮಾಡಿಕೊಂಡಿದ್ದು, 450 ಬಾಣಸಿಗರು ಏಕಕಾಲಕ್ಕೆ ಮಿರ್ಚಿ ತಯಾರಿಸಲಿದ್ದಾರೆ. ಈ ಗೆಳೆಯರ ಬಳಗದವರೊಂದಿಗೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಸದಸ್ಯರು, ದಾನಿಗಳು, ಸ್ನೇಹಿತರು ಸೇರಿ ಪ್ರತಿ ವರ್ಷ ಜಾತ್ರೆಯ 2ನೆಯ ದಿನ ಮಿರ್ಚಿ ತಯಾರಿಸಿ, ದಾಸೋಹಕ್ಕಾಗಿ ಬರುವ ಲಕ್ಷಾಂತರ ಭಕ್ತರಿಗೆ ಉಣಬಡಿಸುತ್ತಾರೆ. ಜಾತ್ರೆಗೆ 8 ಲಕ್ಷ ಶೇಂಗಾ ಹೋಳಿಗೆ. ಮಠದ ಮಹಾದಾಸೋಹಕ್ಕಾಗಿ ಪ್ರತಿ ವರ್ಷ ಸಿಂಧನೂರು, ಕಾರಟಗಿ ಹಾಗೂ ಮಸಕಿ ತಾಲೂಕಿನ ಸುತ್ತಮುತ್ತಲಿನ 50 ಗ್ರಾಮಗಳ ಭಕ್ತರು 15 ದಿನಗಳ ಕಾಲ ಹೋಳಿಗೆ ತಯಾರಿಸುತ್ತಾರೆ. ಆ ಭಾಗದ ಭಕ್ತರು ಹೋಳಿಗೆ ತಯಾರಿಸಲು ಬೇಕಾದ ಸಾಮಗ್ರಿಗಳನ್ನು ಪ್ಯಾಕೆಟ್ ಮಾಡಿ ಹಳ್ಳಿಗಳ ಪ್ರತಿ ಮನೆಗೂ ಹಂಚುತ್ತಾರೆ. ಮನೆಯಲ್ಲಿ ತಯಾರಾಗುವ ಹೋಳಿಗೆಗಳನ್ನು ಗ್ರಾಮದ ದೇವಸ್ಥಾನ ಅಥವಾ ಸಮುದಾಯ ಭವನದಲ್ಲಿ ಸಂಗ್ರಹಿಸಿಟ್ಟುವ ಹಣದ ಮೂಲಕ ಗವಿ ಮಠಕ್ಕೆ ತರಲಾಗುತ್ತದೆ. ಹಲವು ಸಿರಿವಂತರು ಈ ಕಾರ್ಯಕ್ಕೆ ಹೆಚ್ಚಿನ ನೆರವು ನೀಡುತ್ತಾರೆ. ಖಾಸ ಖಾದ್ಯ ಮಾದಲಿಯ ಮೆರುಗು. ಈ ಜಾತ್ರೆಯಲ್ಲಿ ವಿವಿಧ ಖಾದ್ಯಗಳು ತಯಾರಾದರೂ ಅದರಲ್ಲಿ ಸಿಹಿ ಭಕ್ಷ್ಯವಾದ ಮಾದಲಿಯ ಪಾತ್ರ ದೊಡ್ಡದು. ಉತ್ತರ ಕರ್ನಾಟಕದ ಖಾಸ ಖಾದ್ಯವಾಗಿರುವ ಈ ಮಾದಲಿಯನ್ನು ಚಪಾತಿ ಪುಡಿ, ಬೆಲ್ಲ, ತುಪ್ಪ, ಕೊಬ್ಬರಿ, ಗಸಗಸೆ, ಏಲಕ್ಕಿ ಹುಕ್ಕಿ ತಯಾರಿಸುತ್ತಾರೆ. ಗೋಧಿ ಹಿಟ್ಟಿನಿಂದ ಚಪಾತಿ ಲಟ್ಟಿಸಿ, ಹಂಚಿನ ಮೇಲೆ ಕಾಯಿಸಿ ಆರಿದ ಅನಂತರ ಕೈಯಿಂದ ಪುಡಿ ಮಾಡುತ್ತಾರೆ. ಪುಡಿ ಮಾಡಲು ಈಗ ಮಾದಲಿ ಜರಡಿಗಳು, ಯಂತ್ರಗಳು ಬಂದಿವೆ. ಬಳಿಕ ಬೆಲ್ಲ ಹಾಗೂ ಇನ್ನಿತರ ವಸ್ತುಗಳನ್ನು ಬೆರೆಸಿದಾಗ ಸುವಾಸಿತ ಮಾದಲಿ ಸಿದ್ಧವಾಗುತ್ತದೆ. ಜಾತ್ರೆಯ ಸಮಯದಲ್ಲಿ ತಟ್ಟೆಯಲ್ಲಿ ಮಾದಲಿ ಬಡಿಸಿಕೊಂಡು ಅದಕ್ಕೆ ತುಪ್ಪ, ಹಾಲು ಹೊಕ್ಕೆ ತಿಂದರೆ ಅದೆಂಥ ರುಚಿ ಅಂತೀರಿ. 10 ಗ್ರಾಮಸ್ಥರು ತಮ್ಮ ತಮ್ಮ ಗ್ರಾಮಗಳಲ್ಲಿ ವಾರಗಟ್ಟಲೆ ಚಪಾತಿ ಬೇಯಿಸುವುದು, ಪುಡಿ ಮಾಡುವುದು, ವಿವಿಧ ಮಸಾಲೆಗಳನ್ನು ಹೊಕ್ಕಿ ಬೆರೆಸುವುದು, ಸಿದ್ಧಗೊಂಡ ಮಾದಲಿ ರಾಶಿಯನ್ನು ಲಾರಿ, ಚಕ್ಕಡಿಗಳ ಮೂಲಕ ಮಠಕ್ಕೆ ಸಾಗಿಸುವುದರಲ್ಲಿ ನಿರತರಾಗುತ್ತಾರೆ. ಹೀಗೆ ತಯಾರಿಸಿದ ಮಾದಲಿಯನ್ನು ಬಹುದಿನಗಳವರೆಗೆ ಕಾಯ್ದಿಡಬಹುದು. ಇದು ಈ ಭಾಗದ ಜನಪ್ರಿಯ ಭಕ್ಷ್ಯವಾಗಿರುವುದರಿಂದ ಜಾತ್ರೆಗೆ ಬಂದವರಿಂದ ಸಾಕಷ್ಟು ಬೇಡಿಕೆಯೂ ಇತ್ತು. ಟನ್ ಗಟ್ಟಲೆ ಮಾದಲಿ ಸಿದ್ಧವಾಗಿರುತ್ತದೆ. ಸ್ವಯಂ ಸೇವಕರ ನೆರವು. ಮಹಾದಾಸೋಹಕ್ಕೆ ಅಡುಗೆ ಮಾಡುವವರು, ತರಕಾರಿ ಹೆಚ್ಚುವವರ ಕೊರತೆಯಿಲ್ಲ. ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳ ಜನ ಸ್ವಯಂ ಪ್ರೇರಿತವಾಗಿ ಬಂದು ಹಗಲಿರುಳು ಸೇವೆ ಮಾಡುತ್ತಾರೆ. ಹಾದಿನ ಇದು ದಿನ ನಡೆಯುವ ಮಹಾದಾಸೋಹಕ್ಕೆ ಸೇವೆ ಸಲ್ಲಿಸಲು 2-3 ತಿಂಗಳು ಮೊದಲೇ ಹೆಸರು ನೋಂದಣಿ ಮಾಡಿಸುವ ಸಂಘಗಳು ಹಾಗೂ ಗ್ರಾಮಗಳು ಇವೆ. ಹೀಗೆ ಹೆಸರು ನೋಂದಾಯಿಸಿದವರಿಗೆ ಶ್ರೀಮಠ ಜವಾಬ್ದಾರಿಗಳನ್ನು ಹಂಚುತ್ತದೆ. ಜಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರುವ ತಾಣದಲ್ಲಿ ಶಿಸ್ತು ವ್ಯವಸ್ಥೆ ನಿರ್ವಹಿಸುವ ಸ್ವಯಂ ಸೇವಕರ ಪಡೆಯೂ ಇಲ್ಲಿದೆ. ಬಾಣಸಿಗರಿಂದ ಹಿಡಿದು ಶೌಚಾಲಯಗಳ ಸ್ವಚ್ಛತೆಯವರೆಗಿನ ಎಲ್ಲ ಕೆಲಸವನ್ನು ಸ್ವಯಂ ಸೇವಕರು ಮಾಡುತ್ತಾರೆ. ಜಾತ್ರೆ ಎಂದರೆ ದಿನವೂ ಕಸ, ತ್ಯಾಜ್ಯದ ರಾಶಿ ಎಂದೇ ಅರ್ಥ. ಆದರೆ ಗವಿಮಠದ ಜಾತ್ರೆಯ ಆವರಣ ನಿತ್ಯವೂ ಚೊಕ್ಕಟ. ಕೆಲವೊಮ್ಮೆ ಖುದ್ದಾಗಿ ಶ್ರೀಗಳೇ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗುತ್ತಾರೆ. ಮಾದಲಿ, ರೊಟ್ಟಿಯ ಜೊತೆಗೆ ಭಕ್ತರು ಮಠಕ್ಕೆ ನೀಡುವ ಅಗಸಿ ಹಿಂಡಿ, ಚಟ್ನಿ ಪುಡಿ, ಗುರೆಳ್ಳು ಹಿಂಡಿ, ಕುಸಬಿ ಹಾಗೂ ಶೇಂಗಾ ಹಿಂಡಿಗಳು, ಕಡಲೆ, ಹೆಸರು, ಮಟಕಿ, ತೊಗರಿ, ಹುರುಳಿಯ ಉಸುಲಿಗಳು, ಬದನೆಕಾಯಿ, ಹೀರೆಕಾಯಿಯಂಥ ವಿವಿಧ ಪಲ್ಯಗಳು, ಮಡಕೆಗಟ್ಟಲೆ ತರುವ ಕೆನೆ ಮೊಸರು, ಬೆಣ್ಣೆ,
ತುಪ್ಪವನ್ನು ಊಟದ ಜೊತೆಗೆ ಬಡಿಸಲಾಗುತ್ತದೆ. ಇದು ರೈತರ ಜಾತ್ರೆ. ಇದು ಬರೀ ಜಾತ್ರೆಯಲ್ಲ, ಇದೊಂದು ರೈತ ಜಾತ್ರೆ. ಸ್ವಾಮೀಜಿ ರೈತರ ನರನಡೆಯಲ್ಲಿ ಅಡಕವಾಗಿದ್ದಾರೆ. ಈ ಕಾರಣದಿಂದಲೇ ಈ ಹಿಂದೆ ಕೃಷಿ ತಜ್ಞ ಸುಭಾಷ್ ಪಾಳೇಕರ್ ಅವರನ್ನು ಕರೆಸಿಕೊಂಡು ನೈಸರ್ಗಿಕ ಕೃಷಿ ಕುರಿತು ಕಾರ್ಯಾಗಾರ ನಡೆಸಿದ್ದಾರೆ. ನಾಡಿನ ಶ್ರೇಷ್ಠ ಸಂಶೋಧಕರನ್ನು ಕರೆಸಿ ರೈತರಿಗೆ ಕೃಷಿ ಪಾಠ ಮಾಡಿಸಿದ್ದಾರೆ. ಪ್ರತಿ ವರ್ಷ ದೇಶದ ವಿವಿಧ ಭಾಗದಲ್ಲಿ ಹೆಸರು ಮಾಡಿರುವ ಆಯುರ್ವೇದ ವೈದ್ಯರನ್ನು ಶ್ರೀಮಠಕ್ಕೆ ಕರೆಸಿಕೊಂಡು ಲಕ್ಷಾಂತರ ಜನರಿಗೆ ಆರೋಗ್ಯ ಶಿಬಿರ ನಡೆಸಿ ಉಚಿತವಾಗಿ ಔಷಧಿ ಉಪಚಾರ ಮಾಡಿಸಿದ್ದಾರೆ. ತಿಂಗಳಿಗೊಮ್ಮೆ ಸಹಜ ಆರೋಗ್ಯ ಚಿಕಿತ್ಸಾ ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತದೆ. ಜಾತ್ರೆ ಎಂದರೆ ಬರೀ ಜನರ ಗುಂಪು ಸೇರುವ ಸಮಾರಂಭವಲ್ಲ. ಬದಲಾಗಿ ಸಮಾಜಕ್ಕೆ ಉಪಯುಕ್ತವಾಗುವ ಕಾರ್ಯಗಳ ಸಂಗಮ ಎಂಬ ಮಾತನ್ನು ಗವಿಮಠವು ಸಾಬೀತುಪಡಿಸುತ್ತಿದೆ. ಜಾತ್ರೆಯ ಅಂಗವಾಗಿ ಪ್ರತಿ ವರ್ಷವೂ ಒಂದೊಂದು ಸಮಾಜಮುಖಿ ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈವರೆಗೆ ರಕ್ತದಾನ ಶಿಬಿರ, ನೀರಿನ ಸಂರಕ್ಷಣೆ ಶಿಬಿರ, ನೇತ್ರದಾನ ಶಿಬಿರ, ಲಕ್ಷವೃಕ್ಷೋತ್ಸವ ಕಾರ್ಯಕ್ರಮಗಳು ನಡೆದಿವೆ. ಮೊದಲೆಲ್ಲ ಧಾರ್ಮಿಕ ಸಂಭ್ರಮದ ನೆಲೆಯಾಗಿದ್ದ ಗವಿಮಠ ಜಾತ್ರೆ ಈಗ ಬಹುಮುಖಿ, ಸಮಾಜಮುಖಿಯಾಗಿ ಜನಪ್ರವಾಹಕ್ಕೆ ಸರಿಯಾದ ದಿಕ್ಕು ತೋರಿಸುತ್ತಿದೆ. ವಿಶೇಷ ಆಕರ್ಷಣೆ ತೆಪ್ಪೋತ್ಸವ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಕರೆಸಿಕೊಳ್ಳುವ ಈ ಜಾತ್ರೆಯಲ್ಲಿ 2ನೆಯ ದಿನದ ತೆಪ್ಪೋತ್ಸವ ವಿಶೇಷ ಆಕರ್ಷಣೆ. ತೆಪ್ಪೋತ್ಸವಕ್ಕೆ ಭಕ್ತರು ಆಗಮಿಸಿ ಸಂಕಲ್ಪ ಮಾಡಿಕೊಂಡರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರದ್ದು. 2 ತೆಪ್ಪಗಳ ನಡುವೆ ಹಲಗೆಯಿಂದ ನಿರ್ಮಿಸಲಾದ ವೇದಿಕೆಯಲ್ಲಿ ಮೂಲ ಗವಿಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಇರಿಸಲಾಗುತ್ತದೆ. ಬಾಳೆ, ಕಬ್ಬು, ಮಾವಿನ ತಳಿರು ತೋರಣ ಹಾಗೂ ಹೂವಿನಿಂದ ಅಲಂಕಾರ ಮಾಡಲಾಗುತ್ತದೆ. ವಿದ್ಯುತ್ ದೀಪಗಳ ಬಣ್ಣ ಬಣ್ಣದ ಬೆಳಕಿನಡಿ ಕೆರೆಯ ಮಧ್ಯಭಾಗದಲ್ಲಿರುವ ಈಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಶಿಸ್ತುಬದ್ಧವಾಗಿ ನಿಂತಿರುವ 5 ಜನ ಭಕ್ತರತ್ತ ಮುಖ ಮಾಡಿ ಸಂಭ್ರಮದಿಂದ ಗಂಗೆಗೆ ಆರತಿ ಎತ್ತುತ್ತಿದ್ದಂತೆಯೇ ಭಕ್ತರಿಂದ ಗವಿಸಿದ್ದೇಶ್ವರ ಗವಿಸಿದ್ದೇಶ್ವರ ಎನ್ನುವ ಘೋಷಣೆ ಮೊಳಗುತ್ತದೆ. ಭಕ್ತರ ಮಹಾದಾಸೋಹಕ್ಕಾಗಿ ಕಾಳು ಕಡ್ಡಿ ತಂದುಕೊಡಿ ಎಂದು ಯಾರನ್ನೂ ಕೇಳಲಿಲ್ಲ. ರೊಟ್ಟಿ ತಯಾರಿಸಿ, ಹೋಳಿಗೆ ನೀಡಿ ಎಂದು ಯಾರ ಬಳಿಯೂ ಗುಗರೆಯಲಿಲ್ಲ. ಆದರೆ ನಮ್ಮೂರ ಮಠ, ನಮ್ಮ ಜಾತ್ರೆ ಎನ್ನುವ ಭಕ್ತಿಭಾವದಿಂದ ದೊಡ್ಡ ಪ್ರಮಾಣದಲ್ಲಿ ಮಠಕ್ಕೆ ದವಸ ಧಾನ್ಯ, ರೊಟ್ಟಿಗಳು ಬರುತ್ತಿವೆ. ಅವರ ಪ್ರೀತಿಗೆ, ಭಕ್ತಿಯ ಭಾವಕ್ಕೆ, ಅರ್ಪಣ ಮನೋಭಾವಕ್ಕೆ ಏನೆಂದು ಹೇಳಬೇಕು? ಏನು ಹೇಳಿದರೂ ಕಡಿಮೆಯೇ. ಹೀಗಾಗಿ ಏನನ್ನು ಹೇಳದೆ ಅವರು ತೋರುವ ಭಕ್ತಿಗೆ, ಪ್ರೀತಿಗೆ ಶರಣಾಗಿ ನಿರುತ್ತರನಾಗಿದ್ದೇನೆ ಎಂದು ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಹೇಳುತ್ತಾರೆ. ತ್ರಿವಿಧ ದಾಸೋಹದ ಪುಣ್ಯಕ್ಷೇತ್ರ. ಕೊಪ್ಪಳ ನಗರದ ಪೂರ್ವದ ಬೆಟ್ಟದ ಮಡಿಲಲ್ಲಿ ಕಂಗೊಳಿಸುವ ಶ್ರೀ ಗವಿಮಠ ಸಂಸ್ಥಾನ ಆಧ್ಯಾತ್ಮ ಸಿರಿಯಾಗರವಾಗಿರುವುದರ ಜೊತೆಗೆ ತ್ರಿವಿಧ ದಾಸೋಹದ ಪುಣ್ಯಕ್ಷೇತ್ರವಾಗಿದೆ. ಶ್ರೀಮಠದ ಈವರೆಗಿನ 17 ಪೀಠಾಧಿಪತಿಗಳು ಅನ್ನ, ಅಕ್ಷರ, ಆಧ್ಯಾತ್ಮ ದಾಸೋಹದ ಮೂಲಕ ಸದಾ ಬರಪೀಡಿತವಾಗಿರುವ ಈ ಪ್ರದೇಶದ ಸಮಸ್ತ ಜನರಿಗೆ ಶಿಕ್ಷಣ, ಆರೋಗ್ಯ, ನೆಮ್ಮದಿ ನೀಡಿ ಉದ್ಧರಿಸಿದ್ದಾರೆ. ಶ್ರೀ ರುದ್ರಮುನಿ ಶಿವಯೋಗಿಗಳಿಂದ ಪ್ರಾರಂಭವಾದ ಈ ಪರಂಪರೆಯ ಎಲ್ಲ ಪೂಜ್ಯರು ಆತ್ಮಕಲ್ಯಾಣದ ಜೊತೆಗೆ ಸಮಾಜ ಕಲ್ಯಾಣವನ್ನು ಸಮಾನವಾಗಿ ಸಾಧಿಸಿದ್ದಾರೆ. ಲಕ್ಷ ಲಕ್ಷ ಭಕ್ತರಿಗೆ ಬಳಕೆಯಾಗುವ ಆಹಾರ ಪದಾರ್ಥ. ಹಿಂದಿನ ವರ್ಷ ಗವಿಸಿದ್ದೇಶ್ವರ ಜಾತ್ರೆಯ ಮಹಾದಾಸೋಹದಲ್ಲಿ 19 ದಿನಗಳಲ್ಲಿ ತರಕಾರಿ, ತುಪ್ಪ, ಹಾಲು, ಸಿಹಿ ಪದಾರ್ಥ, ಅಕ್ಕಿ ಸೇರಿದಂತೆ ಬರೋಬ್ಬರಿ 3179 ಕ್ವಿಂಟಾಲ್ ಆಹಾರ ಪದಾರ್ಥ ಬಳಕೆಯಾಗಿದೆ. ದಾಸೋಹದಲ್ಲಿ 16 ಲಕ್ಷ ರೊಟ್ಟಿ, 1200 ಕ್ವಿಂಟಾಲ್ ಅಕ್ಕಿ, 10 ಲಕ್ಷ ಶೇಂಗಾ ಹೋಳಿಗೆ, 900 ಕ್ವಿಂಟಾಲ್ ಸಿಹಿ ಪದಾರ್ಥ, 25 ಕ್ವಿಂಟಾಲ್ ಕಡಲೆ ಹಿಟ್ಟು, 10 ಬ್ಯಾರಲ್ನಷ್ಟು ಅಡಿಗೆ ಎಣ್ಣೆ, 20 ಕ್ವಿಂಟಾಲ್ ಹಸಿಮೆಣಸಿನಕಾಯಿ, 60 ಕಿಲೋಗ್ರಾಂ ರಜವಾನ, 60 ಕಿಲೋಗ್ರಾಂ ಉಪ್ಪು, ಸೋಡಾ ಪುಡಿ, ಕೊತ್ತಂಬರಿ, 300 ಕ್ವಿಂಟಾಲ್ ಮಾದಲಿ, 5 ಲಕ್ಷ ಮಿರ್ಚಿ ಬಜ್ಜಿ, 500 ಕಿಲೋಗ್ರಾಂ ಹಪ್ಪಳ, 400 ಕ್ವಿಂಟಾಲ್ ತರಕಾರಿ, 350 ಕ್ವಿಂಟಾಲ್ ದ್ವಿದಳ ಧಾನ್ಯಗಳು, 1000 ಕಿಲೋಗ್ರಾಂ ತುಪ್ಪ, 15,000 ಲೀಟರ್ ಹಾಲು, 5,000 ಕಿಲೋಗ್ರಾಂ ಉಪ್ಪಿನಕಾಯಿ, 15 ಕ್ವಿಂಟಾಲ್ ಚಟ್ನಿ ಪುಡಿ, 5 ಕ್ವಿಂಟಾಲ್ ಕೆಂಪು ಚಟ್ನಿ, 20 ಕ್ವಿಂಟಾಲ್ ಕಡಲೆಬೇಳೆ ಬಳಕೆಯಾಗಿದೆ. ರಥೋತ್ಸವದ ದಿನ, ಅನಂತರದ 2 ದಿನಗಳಲ್ಲಿ ಬರೋಬ್ಬರಿ 6 ಲಕ್ಷ ಭಕ್ತರು ಪ್ರಸಾದ ಸ್ವೀಕರಿಸಿದ್ದಾರೆ.
ಒಟ್ಟಾರೆ ಹಿಂದಿನ ವರ್ಷದ ಜಾತ್ರೆಯಲ್ಲಿ 15 ರಿಂದ 18 ಲಕ್ಷ ಭಕ್ತರು ಪ್ರಸಾದ ಸ್ವೀಕರಿಸಿದ್ದಾರೆ. ರಸ್ತೆ ಮೇಲೆ ಪುಡಿಯಾಗುವ ಬೆಲ್ಲ. ಈ ಹಿಂದೆ ₹1000 ಜನರು ಒಂದೆಡೆ ಕುಳಿತು ಮಾದಲಿ ತಯಾರಿಸುತ್ತಿದ್ದರು. ಅದು ಸಾಧ್ಯವಾಗದಿದ್ದಾಗ ಕೆಲವು ಗ್ರಾಮಗಳ ಜನರು ಕೇವಲ ಚಪಾತಿ ತಯಾರಿಸುವುದು, ಇನ್ನು ಕೆಲವು ಗ್ರಾಮಸ್ಥರ ಕೇವಲ ಬೆಲ್ಲ ಪುಡಿ ಮಾಡಿ ಕೊಡುವುದು, ಮತ್ತು ಕೆಲವು ಗ್ರಾಮಸ್ಥರು ಏಲಕ್ಕಿ ಕುಟ್ಟಿ ಕೊಡುವುದು, ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಮಾದಲಿ ತಯಾರಿಸುವುದು ಮತ್ತೊಂದಿಷ್ಟು ಗ್ರಾಮಗಳ ಕೆಲಸವಾಗಿತ್ತು. ಆದರೆ ಟನ್ಗಟ್ಟಲೆ ಬೆಲ್ಲ ಒಡೆಯುವುದಕ್ಕೆ ಹಲವಾರು ದಿನಗಳೇ ಬೇಕಾಗುವುದನ್ನು ಮನೆಗಂಡ ಸಮಿತಿಯವರು ಅದಕ್ಕೂ ಬೇರೆ ಉಪಾಯ ಮಾಡಿದ್ದಾರೆ. ಕೊಪ್ಪಳದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಗಲ ರಸ್ತೆಗಳನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ದಪ್ಪನೆಯ ಪ್ಲಾಸ್ಟಿಕ್ ಹಾಸಿ 65 ಕ್ವಿಂಟಾಲ್ ಬೆಲ್ಲದ ಇಡೀ ಚೀಲಗಳನ್ನು ಹರವುತ್ತಾರೆ. ಅನಂತರ ಅದರ ಮೇಲೆ ಒಂದು ಪದರು ಪ್ಲಾಸ್ಟಿಕ್ ಹಾಸನ್ನು ಹಾಕುತ್ತಾರೆ. ಬಳಿಕ ವೈಬ್ರೇಟರ್ ರೋಲರ್ ಯಂತ್ರವನ್ನು ಈ ಚೀಲಗಳ ಮೇಲೆ ಓಡಾಡಿಸಿ ಕೆಲವು ಗಂಟೆಗಳಲ್ಲಿ ಚೀಲದಲ್ಲಿದ್ದ ಬೆಲ್ಲವನ್ನು ಪುಡಿ ಮಾಡಲಾಗುತ್ತದೆ. ಶ್ರೀಮಠದ ಪರಂಪರೆ. ಮಂಗಳಾಪುರದಲ್ಲಿ ಜನಿಸಿ ಶ್ರೀಮಠದ 11ನೇಯ ಪೀಠಾಧಿಪತಿಗಳಾಗಿದ್ದ ಶ್ರೀ ಗವಿಸಿದ್ದೇಶ್ವರರು ಕೊಪ್ಪಳದ ಜಡೆಗೌಡರ ಮನೆಗೆ ಬಂದು ಮಳೆ ಮಲ್ಲೇಶನ ಮಡಿಲಲ್ಲಿ ತಪವನ್ನಾಚರಿಸಿದರು. ಬಳಿಕ ಗುರುವಾರ ಚನ್ನಬಸವ ಶಿವಯೋಗಿಗಳ ಅನುಗ್ರಹದಂತೆ ಗವಿಮಠದ ಗವಿಯೊಳಗೆ ನೆಲೆ ನಿಂತು ಶಿವಯೋಗ ಸಿದ್ಧಿಯನ್ನು ಸಾಧಿಸಿದ್ದರಿಂದ ಗುಡದಯ್ಯನಿಗೆ ಗುರುಗಳಿಂದಲೇ ಗವಿಸಿದ್ಧ ಎಂದು ನಾಮಕರಣವಾಯಿತು. ನಿಜಾಮನ ಆಳ್ವಿಕೆಯಲ್ಲಿ ಶ್ರೀಗಳು ಹೈದರಾಬಾದಿಗೆ ನಿಜಾಮನ ಕುಷ್ಠರೋಗ ಕಳೆದುದಕ್ಕಾಗಿ ಶ್ರೀಮಠಕ್ಕೆ ನವಾಬ 1300 ಎಕರೆ ಜಮೀನು ಉಂಬಳಿಯಾಗಿ ಕೊಟ್ಟ ದತ್ತಿಪತ್ರ ಉಲ್ಲೇಖವಾಗಿದೆ. ಗುರುಗಳಿಗಾಗಿ ನಿರ್ಮಿಸಿದ ಸಮಾಧಿಯಲ್ಲಿ ತಾವೇ ಪ್ರವೇಶಿಸಿ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಗುರುಗಳಿಂದಲೇ ಜಾತ್ರೆ ಮಾಡಿಸಿಕೊಂಡ ಯತಿಪುಂಗವರು ಅವರು. 16ನೇಯ ಪೀಠಾಧಿಪತಿಗಳಾದ ಶ್ರೀಮರಿ ಶಾಂತವೀರ ಮಹಾಸ್ವಾಮಿಗಳು ಸ್ವತಃ ವಿದ್ವಾಂಸರು, ಜ್ಞಾನಾಸಕ್ತರು, ಶಿಕ್ಷಣ ಪ್ರೇಮಿಗಳಾಗಿರುವುದರ ಜೊತೆಗೆ ಸಂಸ್ಕೃತ, ತತ್ವಜ್ಞಾನ, ತರ್ಕಶಾಸ್ತ್ರ ಹಾಗೂ ಆಯುರ್ವೇದದಲ್ಲಿ ಅಗಾಧ ವಿದ್ವತ್ತು ಹೊಂದಿದ್ದರು. ನಾಡಿನ ಪ್ರಗತಿ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ನಂಬಿದ್ದರು. ಈ ಕಾರಣವಾಗಿಯೇ ಅವಕಾಶ ವಂಚಿತ ಬಡ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸಿಕೊಡಲು ಮುಂದಾಗಿದ್ದರು. ಬಡ ವಿದ್ಯಾರ್ಥಿಗಳಿಗಾಗಿ ಗವಿ ಮಠದಲ್ಲಿ ಉಚಿತ ಪ್ರಸಾದ ನಿಲಯ ವ್ಯವಸ್ಥೆಗೊಳಿಸಿದರು. ಸುತ್ತಲಿನ ಹಳ್ಳಿಗಳ ಕಡುಬಡ ವಿದ್ಯಾರ್ಥಿಗಳನ್ನು ಶ್ರೀಮಠಕ್ಕೆ ಕರೆತಂದರು. ಶಿಕ್ಷಣದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವರ ಶಿಕ್ಷಣ ಪ್ರಗತಿ ಕಂಡು ಸಾರ್ಥಕ ಭಾವನೆಯಿಂದ ಸಂತೃಪ್ತರಾಗುತ್ತಿದ್ದರು. ಮೊಟ್ಟ ಮೊದಲಾಗಿ 1951ರಲ್ಲಿ ಶ್ರೀ ಗವಿಸಿದ್ದೇಶ್ವರ ಶಾಲೆ ಸ್ಥಾಪಿಸಿದರು. ಅಷ್ಟೇ ಅಲ್ಲ, ಶ್ರೀಮಠದ ಭೂಮಿ, ಆಸ್ತಿಯನ್ನೆಲ್ಲ ಸಂಸ್ಥೆಗೆ ದಾನ ನೀಡಿ ಶಿಕ್ಷಣ ದಾಸೋಹ ನಿತ್ಯ ನಿರಂತರಗೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟ ಪ್ರಾತಃ ಸ್ಮರಣೀಯರಾದರು. ಅಂದು ಸ್ಥಾಪನೆಗೊಂಡ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಪ್ರತಿಭೆಗಳು ಇಂದು ದೇಶ ವಿದೇಶಗಳಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ ಬೆಳಗುತ್ತಿದ್ದಾರೆ. ಇದು ಪರಮ ಪೂಜ್ಯರ ಸಂಕಲ್ಪ ಸಿದ್ಧಿಯ ಫಲ ಹಾಗೂ ಸಂಸ್ಥೆಯ ಸಾರ್ಥಕತೆಯ ಬಲವೂ ಆಗಿದೆ. ಎತ್ತರೆತ್ತರಕ್ಕೆ ಬೆಳೆದ ಶ್ರೀಮಠ. ಶ್ರೀ ಗವಿಮಠದ ಇಂದಿನ ಪೀಠಾಧಿಪತಿಗಳಾದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಕೃತ, ಇಂಗ್ಲಿಷ್ ಹಾಗೂ ತತ್ವಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದ ಯುವ ಪ್ರತಿಭಾವಂತರು. ವಿದ್ವತ್ತು, ವಾಕ್ಪ್ರತಿಭೆ, ಚಿಂತನಶೀಲತೆ, ಸ್ವಜನಶೀಲತೆ, ಶಿಕ್ಷಣ ಚಿಂತನ ಹಾಗೂ ಕೃಷಿ ಪ್ರಗತಿಪರ ಧೋರಣೆ ಹೊಂದಿದ್ದಾರೆ. ತಮ್ಮ ಪೂಜಾ ಗುರುಗಳ ಆಶಯಗಳನ್ನು ಈಡೇರಿಸುವ ಪವಿತ್ರ ಕಾರ್ಯಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವ ಪೂಜ್ಯರು ಪೀಠಾರೋಹಣಗೊಂಡ 4 ವರ್ಷಗಳ ಅವಧಿಯಲ್ಲಿ ಸಾಧಿಸಿದ ಕೆಲಸ ಪ್ರಶಂಸಾರ್ಹವಾದುದು. ನಾಡಿನ ಯಾವುದೇ ಒಂದು ಮಗು ಬಡತನ ಹಾಗೂ ಅವಕಾಶ ರಹಿತ ಸ್ಥಿತಿಯಿಂದಾಗಿ ಅಕ್ಷರ ವಂಚಿತರಾಗಬಾರದು ಎಂಬ ಉದ್ದೇಶ ಈಗಿನ ಶ್ರೀಗಳದ್ದಾಗಿದೆ. ಜಾತಿ ಮತ ಪಂಥಗಳ ಭೇದವಿಲ್ಲದೆ ಪ್ರತಿಯೊಂದು ಮಗು ಶಿಕ್ಷಣ ಪಡೆಯುವಂತಾಗಬೇಕೆಂಬ ಸಂಕಲ್ಪದಿಂದ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸುಮಾರು 2000 ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ, ವಸತಿ ನಿಲಯದ ಕಟ್ಟಡ ಕಾರ್ಯ ಪೂರ್ಣಗೊಂಡಿದೆ. ಶಿಕ್ಷಣ ಮಗುವಿನ ಜನ್ಮಸಿದ್ಧ ಹಕ್ಕು. ಅದನ್ನು ಸಾಧ್ಯತೆಗೊಳಿಸುವುದು ಸಮಸ್ತರ ನೈತಿಕ ಹೊಣೆ ಹಾಗೂ ಪವಿತ್ರ ಕರ್ತವ್ಯ. ಬದುಕಲು ಅನ್ನ, ಬಾಳಲು ಆರೋಗ್ಯ, ಬೆಳೆಯಲು ಶಿಕ್ಷಣ ಹಾಗೂ ಬೆಳಗಲು ಆಧ್ಯಾತ್ಮ. ಇವು ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಸಂಕಲ್ಪಗಳು. 5 ಬ್ರೈಲ್ ವಾಚನಾಲಯ. 105ರ ಸಾರ್ಥಕತೆ.
ಜಗತ್ತಿನ ವಿವಿಧೆಡೆಗಳಲ್ಲಿ ಅಂಧರಿಗೆ ಬ್ರೈಲ್ ಲಿಪಿಯ ಮೂಲಕ ಜ್ಞಾನದ ಬೆಳಕು ಕಾಣಿಸಿದ ಲೂಯಿ ಬ್ರೈಲ್ ಅವರ ಕೊಡುಗೆಯಂತೆಯೇ ಬ್ರೈಲ್ ಲಿಪಿ ಹಾಗೂ ಬ್ರೈಲ್ ಪುಸ್ತಕಗಳನ್ನು ಮುದ್ರಿಸಿ ಈ ಮಾಧ್ಯಮವನ್ನು ಜನಪ್ರಿಯಗೊಳಿಸಿದ ಪ್ರಾತಃ ಸ್ಮರಣೀಯರ ಕೊಡುಗೆ ಬಹು ಮಹತ್ವದ್ದು. ಬ್ರೈಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾ ಎಂಬ ಮುದ್ರಣ ಹಾಗೂ ವಾಚನಾಲಯವನ್ನು ಸ್ಥಾಪಿಸಿದ ಜಾನ್ ರಾಬರ್ಟ್ಸ್ ಹಟ್ಕಿನ್ಸನ್ಸ್ 1887–1964 ಅವರ ಸಂಕಲ್ಪದಿಂದ ಕಾರ್ಯಪ್ರವೃತ್ತವಾದ ಈ ಸಂಸ್ಥೆ ಕಳೆದ 105 ವರ್ಷಗಳಿಂದ ಅಮೆರಿಕದ ಅಂಧ ಸೋದರ ಸೋದರಿಯರ ಕಲಿಕೆ ಹಾಗೂ ಜ್ಞಾನ ಸಂಪಾದನೆಗೆ ಬಹುಮುಖ ಕೊಡುಗೆ ನೀಡುತ್ತಾ ಬಂದಿದೆ. ಶತಮಾನದ ಶ್ರಮ ಸಾಫಲ್ಯದ ಮಹಾಗಾಥೆ ಇದು. ಇದೆಲ್ಲ ಹೇಗಾಯಿತು? ಇಲ್ಲಿದೆ ಅದರ ಕಥೆ. 4 ಜನವರಿ ನೇಯ ದಿನಾಂಕ. ಅಂಧರ ಬಾಳಿಗೆ ಜ್ಞಾನದೀವಿಗೆಯಾದ ಲೂಯಿ ಬ್ರೈಲ್ ಅವರ ಜನುಮಾಡಿನ. ಬ್ರೈಲ್ ಲಿಪಿ ಆವಿಷ್ಕಾರಗೊಳಿಸಿದ ಲೂಯಿ ಅವರು ದೃಷ್ಟಿವಂಚಿತರ ಸಾಕ್ಷರತೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಶ್ರೇಷ್ಠ ಮಾನವ. ಪ್ರತಿ ವರ್ಷ 4 ಜನವರಿ ನೇಯ ದಿನಾಂಕವನ್ನು ವಿಶ್ವ ಬ್ರೈಲ್ ದಿನ ಎಂದು ಆಚರಿಸಲಾಗುತ್ತದೆ. 1809ರಲ್ಲಿ ಪ್ಯಾರಿಸ್ ನಗರದ ಬಳಿಯ ಕೂಪ್ರ್ವೆ ಎಂಬ ಹಳ್ಳಿಯಲ್ಲಿ ಜನಿಸಿದ ಲೂಯಿ ಬ್ರೈಲ್ ತಮ್ಮ 4ನೆಯ ವಯಸ್ಸಿನಲ್ಲಿ ಮೋನಚಾದ ದಬ್ಬಣದಿಂದ ಆಕಸ್ಮಿಕವಾಗಿ ಕಣ್ಣುಗಳನ್ನು ಚುಚ್ಚಿಕೊಂಡ ಪರಿಣಾಮ ಸೋಂಕು ಉಂಟಾಗಿ 2 ನೇತ್ರಗಳ ದೃಷ್ಟಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡರು. ಆಗಿನ ಕಾಲದಲ್ಲಿ ಅಂಧರನ್ನು ಅಕ್ಷರಸ್ಥರನ್ನಾಗಿಸುವ ವಿಧಾನವೇ ಇರಲಿಲ್ಲ. ಆದರೂ ಲೂಯಿ ಬ್ರೈಲ್ ವಿದ್ಯಾಭ್ಯಾಸವನ್ನು ಛಲದಿಂದ ಮುಂದುವರೆಸಿ ಹದಿಹರೆಯದ ವಯಸ್ಸಿಗೆ 6 ಉಬ್ಬು ಚುಕ್ಕೆಗಳ ಕ್ರಮಬದ್ಧ ಸಂಯೋಜನೆಯೊಂದಿಗೆ ಅಂಧರು ಓದುವ ಮತ್ತು ಬರೆಯುವ, ಅಂಧರಿಗೆ ಸ್ಪರ್ಶ ಸಾಧ್ಯವಾದ ವಿಧಾನವನ್ನು ರೂಪಿಸಿದರು. ಈ ವಿಧಾನಕ್ಕೆ ಬ್ರೈಲ್ ಎಂದು ಹೆಸರಿಸಲಾಯಿತು. ಕಾಲಕ್ರಮೇಣ ಈ ಉಬ್ಬು ಚುಕ್ಕೆಗಳ ವಿಧಾನದಿಂದ ಜಗತ್ತಿನಾದ್ಯಂತ ಅಂಧರಿಗೆ ಓದಲು ಮತ್ತು ಬರೆಯಲು ಸಾಧ್ಯವಾಯಿತು. ದೃಷ್ಟಿಯುಳ್ಳ ಮಕ್ಕಳಂತೆಯೇ ವಿದ್ಯಾಭ್ಯಾಸ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರಲು ನೆರವಾಯಿತು. ಅಮೆರಿಕಾದ ಗ್ರಾಮೀಣ ಪ್ರದೇಶ ಮೊಂಟಾನಾದ ಜಾನ್ ರಾಬರ್ಟ್ ಅಟ್ಕಿನ್ಸನ್ ಎಂಬ ಇನ್ನೊಬ್ಬ ಮಹಾನ್ ಸಾಧಕ ಬ್ರೈಲ್ ಪುಸ್ತಕಗಳು ಅಮೆರಿಕ ದೇಶಾದ್ಯಂತದ ಅಂಧರಿಗೆ ದೊರೆಯಲು ಕಾರಣರಾದರು. ಅವರ ಜೀವನದಲ್ಲಿ ನಡೆದ ಒಂದು ಅಪಘಾತ ಇಂತಹ ಮಹತ್ತರ ಕಾರ್ಯವನ್ನು ಸಾಧಿಸಲು ಅವರಿಗೆ ಪ್ರೇರಣೆ ನೀಡಿತು. ರಾಬರ್ಟ್ ಹುಟ್ಟು ಅಂಧರಲ್ಲ. ತಮ್ಮ 25ನೆಯ ವಯಸ್ಸಿನಲ್ಲಿ ಸಂಪೂರ್ಣ ದೃಷ್ಟಿಯನ್ನು ಕಳೆದುಕೊಂಡವರು. ದಿಢೀರನೆ ಕವಿದ ಕತ್ತಲಿನಿಂದ ಉಂಟಾದ ಹತಾಶ ಸ್ಥಿತಿಯಿಂದ ಹೊರಬರಲು ಬ್ರೈಲ್ ಕುರಿತು ವಿದ್ಯಾಭ್ಯಾಸ ಮುಂದುವರೆಸಲು ನಿರ್ಧರಿಸಿದಾಗ ಅವರಿಗೆ ಎದುರಾದದ್ದು ಬ್ರೈಲ್ ಪುಸ್ತಕಗಳ ಕೊರತೆ. ಬ್ರೈಲ್ ಲಿಪಿಯಲ್ಲಿ ರೂಪುಗೊಂಡ ಉತ್ತಮ ಪಠ್ಯ ಪುಸ್ತಕಗಳು ಅಮೆರಿಕದಲ್ಲಿ ಲಭ್ಯವಿರಲಿಲ್ಲ. ಅನೇಕ ಅಂಧ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ದೃಷ್ಟಿಯುಳ್ಳವರಿಂದ ಓದಿಸಿಕೊಂಡು ಅಥವಾ ತಾವೇ ಕೇಳಿಸಿಕೊಂಡ ವಿಷಯವನ್ನು ಬ್ರೈಲ್ನಲ್ಲಿ ಟಿಪ್ಪಣಿ ಬರೆದುಕೊಳ್ಳಲು ಕಷ್ಟಪಡುತ್ತಿದ್ದರು. ರಾಬರ್ಟ್ಗೆ ಬ್ರೈಲ್ ಪುಸ್ತಕಗಳ ಮಹತ್ವ ಅರಿವಾಯಿತು. ಒಂದು ಗಟ್ಟಿ ನಿರ್ಧಾರದೊಂದಿಗೆ ಅವರು ಅಂಧ ವಿದ್ಯಾರ್ಥಿಗಳಿಗೆ ಬೇಕಾದ ಪಠ್ಯ ಪುಸ್ತಕಗಳನ್ನು ಹಾಗೂ ದೃಷ್ಟಿಯುಳ್ಳವರು ಓದುವ ಇತರ ವಾಚನಯೋಗ್ಯ ಪುಸ್ತಕಗಳನ್ನು ಬ್ರೈಲ್ನಲ್ಲಿ ತರ್ಜುಮೆ ಮಾಡಲು ನಿಶ್ಚಯಿಸಿ ಬ್ರೈಲ್ ಪುಸ್ತಕಗಳ ಯಜ್ಞವನ್ನೇ ಪ್ರಾರಂಭಿಸಿದರು. ಮೊಂಟಾನಾದ ಮಿಸ್ಸೋರಿಯಲ್ಲಿ 1887ರಲ್ಲಿ ಜನಿಸಿದ ಜಾನ್ ರಾಬರ್ಟ್ ಅಟ್ಕಿನ್ಸನ್ಸ್ ಅವರ ತಂದೆ ಓರ್ವ ಪೊಲೀಸ್ ಅಧಿಕಾರಿ. 16ನೆಯ ವಯಸ್ಸಿನಲ್ಲಿ ರಾಬರ್ಟ್ ಹಿರಿಯ ಸಹೋದರನ ತೋಟದಲ್ಲಿ ದನಗಾಹಿಯ ಕೆಲಸ ಆರಂಭಿಸಿದರು. 25ರ ಹರೆಯದಲ್ಲಿ ಒಮ್ಮೆ ತಮ್ಮದೇ ಬಂದೂಕಿನಿಂದ ಅಕಸ್ಮಾತ್ತಾಗಿ ಹಾರಿದ ಗುಂಡಿನಿಂದ ಗನ್ ಪೌಡರ್ ಮುಖಕ್ಕೆ ಸಿಡಿದಾಗ ಅವರ 2 ಕಣ್ಣುಗಳಿಗೆ ತೀವ್ರ ಸ್ವರೂಪದ ಹಾನಿಯಾಯಿತು. ಅದರಿಂದ ಉಂಟಾದ ಸೋಂಕು ವಾಸಿಯಾಗದ ಕಾರಣ ವೈದ್ಯರು 2 ಕಣ್ಣುಗಳನ್ನು ತೆಗೆಯಬೇಕಾಗಿ ಬಂತು. ಯೂನಿವರ್ಸಲ್ ಬ್ರೈಲ್ ಪ್ರೆಸ್ ಸ್ಥಾಪನೆ. ಆಸ್ಪತ್ರೆಯಿಂದ ಮನೆಗೆ ಬಂದ ಅನಂತರ ರಾಬರ್ಟ್ಗೆ ವಾಸ್ತವದ ಅರಿವಾಗಿ ಖಿನ್ನತೆಗೆ ಜಾರಿದರು. ಹೀಗೆ ಬದುಕುವುದರ ಬದಲಿಗೆ ಸಾವು ಬರಬಾರದಿತ್ತೆ ಎಂದು ದುಃಖಿಸಿದರು. ಆಗ ಅವರ ನೆರವಿಗೆ ಬಂದ ಸ್ನೇಹಿತನೊಬ್ಬರವರನ್ನು ಪ್ರತಿದಿನ ಚರ್ಚಿಗೆ ಕರೆದೊಯ್ಯತೊಡಗಿದ. ಅಲ್ಲಿ ನಿತ್ಯ ಕಿವಿಗೆ ಬೀಳುತ್ತಿದ್ದ ಪ್ರಾರ್ಥನೆಯ ಹಾಡು ಅವರ ಮೇಲೆ ದೊಡ್ಡ ಪರಿಣಾಮ ಬೀರಿತು. ಅಂಧತ್ವದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಏನಾದರೂ ಸಾಧಿಸಬೇಕೆಂಬ ಆಶಾಭಾವನೆ ಮೂಡಿತು. ಧೃತಿಗೆಡದೆ ಬ್ರೈಲ್ ಕಲಿತು ವಿದ್ಯಾಭ್ಯಾಸ ಮುಂದುವರೆಸಲು ನಿರ್ಧರಿಸಿ ಬ್ರೈಲ್ ಓದುವ ಹವ್ಯಾಸ ಬೆಳೆಸಿಕೊಂಡರು. ದೃಷ್ಟಿಯುಳ್ಳ ವ್ಯಕ್ತಿಗಳು ಸಮರೋಪಾದಿಯಲ್ಲಿ ಓದುವ ಎಲ್ಲ ಉತ್ತಮ ಪುಸ್ತಕಗಳನ್ನು ಬ್ರೈಲ್ನಲ್ಲಿ ಸ್ವತಃ ತಾನೇ ಲಿಪ್ಯಂತರ ಮಾಡಿದರು. ಅವರ ತಾಯಿ ಮತ್ತು ಸಹೋದರರು ಓದಿ ಹೇಳುವ ಮೂಲಕ ಲಿಪ್ಯಂತರಕ್ಕೆ ನೆರವಾದರು. 5 ವರ್ಷಗಳಲ್ಲಿ ರಾಬರ್ಟ್ 10 ಲಕ್ಷ ಪದಗಳನ್ನು ಬ್ರೈಲ್ನಲ್ಲಿ ಲಿಪ್ಯಂತರ ಮಾಡಿದರು.
ಲಿಪ್ಯಂತರಿಸಿದ ಬ್ರೈಲ್ ಪುಸ್ತಕಗಳು ದೃಷ್ಟಿವಂಚಿತರಿಗೆ ಎಷ್ಟು ಉಪಯುಕ್ತ ಎಂಬುದನ್ನು ಮನೆಗಂಡ ಶ್ರೀಮಂತ ದಾನಿಗಳಾದ ಮೇರಿ ಲಾಂಗಿರಿಯಾ ಮತ್ತು ಜೋನ್ ಲಾಂಗಿರಿಯಾ ದಂಪತಿ ಅದೇ ವರ್ಷ ದೊಡ್ಡ ಮೊತ್ತದ ಧನಸಹಾಯ ಒದಗಿಸಿದರು. ತಕ್ಷಣವೇ ಆ ಹಣದಿಂದ ರಾಬರ್ಟ್ ಲಾಸ್ ಏಂಜಲೀಸ್ನಲ್ಲಿ ಇದ್ದ ತಮ್ಮದೇ ಮನೆಯ ಕೋಣೆಗಳು ಮತ್ತು ಡೈನಿಂಗ್ ರೂಮುಗಳಲ್ಲಿ ಪುಸ್ತಕಗಳನ್ನಿರಿಸಿ ಯೂನಿವರ್ಸಲ್ ಬ್ರೈಲ್ ಪ್ರೆಸ್ ಎಂಬ ಹೆಸರಿನಲ್ಲಿ ಒಂದು ವಾಚನಾಲಯ ಪ್ರಾರಂಭಿಸಿದರು. ತಮ್ಮ ಗ್ಯಾರೇಜ್ ಅನ್ನು ಬ್ರೈಲ್ ಮುದ್ರಣಾಲಯವನ್ನಾಗಿ ಪರಿವರ್ತಿಸಿದರು. ಯೂನಿವರ್ಸಲ್ ಬ್ರೈಲ್ ಪ್ರೆಸ್ ಉಗಮದೊಂದಿಗೆ 1919ನೇ ಇಸವಿ ಬ್ರೈಲ್ ಪುಸ್ತಕಗಳನ್ನು ಬಯಸುವವರ ಪಾಲಿಗೆ ಸುವರ್ಣಾವಕಾಶದ ವರ್ಷವಾಯಿತು. ಈ ಪುಸ್ತಕಗಳನ್ನು ಕ್ಯಾಲಿಫೋರ್ನಿಯಾದ ಅಂಧ ಮಕ್ಕಳು ಮತ್ತು ವಯಸ್ಕರಿಗೆಲ್ಲರಿಗೂ ತಲುಪುವಂತೆ ಶ್ರಮಿಸಿದರು ರಾಬರ್ಟ್ ಅಟ್ಕಿನ್ಸನ್. 1924ರಲ್ಲಿ ರಾಬರ್ಟ್ ಕಿಂಗ್ ಜೇಮ್ಸ್ ಆವೃತ್ತಿಯ ಬೈಬಲ್ ಗ್ರಂಥವನ್ನು ಬ್ರೈಲ್ನಲ್ಲಿ 21 ಸಂಪುಟಗಳಲ್ಲಿ ಮುದ್ರಿಸಿದರು. 1926ರಲ್ಲಿ ಬ್ರೈಲ್ ಮಿರರ್ ಎಂಬ ಬ್ರೈಲ್ ನಿಯತಕಾಲಿಕೆಯನ್ನು ಯೂನಿವರ್ಸಲ್ ಬ್ರೈಲ್ ಪ್ರೆಸ್ ಪ್ರಕಟಿಸಿತು. ಈ ನಿಯತಕಾಲಿಕವು ರೀಡರ್ಸ್ ಡೈಜೆಸ್ಟ್ ಪತ್ರಿಕೆಯಂತಿದ್ದು ಸತತವಾಗಿ 82 ವರ್ಷ ಪ್ರಕಟವಾಯಿತು. 1938ರಲ್ಲಿ ಬ್ರೈಲ್ ವೆಬ್ಸ್ಟರ್ ಇಂಗ್ಲಿಷ್ ನಿಘಂಟನ್ನು ಸಂಸ್ಥೆ ಹೊರತಂದಿತು. ರಾಬರ್ಟ್ ಅವರು ನಡೆಸುತ್ತಿದ್ದ ಅಂಧ ಸ್ನೇಹಿ ಕಾರ್ಯಕ್ರಮಗಳನ್ನು ಪರಿಗಣಿಸಿ ಕ್ಯಾಲಿಫೋರ್ನಿಯಾ ಫೆಡರಲ್ ಲೆಜಿಸ್ಲೇಟರ್ಸ್ 1929ರಲ್ಲಿ ದೊಡ್ಡ ಮೊತ್ತದ ಹಣ ಸಹಾಯ ನೀಡಿತು. ಅದರ ಸೇವಾ ವಿಸ್ತಾರವನ್ನು ರಾಷ್ಟ್ರೀಯ ಮಟ್ಟಕ್ಕೇರಿಸಿ ಬ್ರೈಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾ ಎಂದು ನಾಮಕರಣ ಮಾಡಿ ಈ ಲೈಬ್ರರಿಯ ಕಾರ್ಯಕ್ಷೇತ್ರದ ವಿಸ್ತರಣೆಗೆ ನೆರವಾಯಿತು. ಸುಸಜ್ಜಿತ ವಾಚನಾಲಯವಲ್ಲದೆ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಯಿತು. 105 ವರ್ಷಗಳಿಂದ ಅಮೆರಿಕದ ಅಂಧ ಸಮುದಾಯದ ಸಾಕ್ಷರತೆಗೆ, ಜ್ಞಾನ ಸಂಪಾದನೆಗೆ ಒತ್ತು ಕೊಟ್ಟು, ಸಮಾಜದಲ್ಲಿ ಎಲ್ಲರಂತೆ ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಬ್ರೈಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. 1957ರಲ್ಲಿ ನಿವೃತ್ತಿ ಹೊಂದುವವರೆಗೆ ರಾಬರ್ಟ್ ಬ್ರೈಲ್ ಇನ್ಸ್ಟಿಟ್ಯೂಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಬೀಕನ್ ಇನ್ ದ ನೈಟ್ ಇದು ರಾಬರ್ಟ್ ಅಟ್ಕಿನ್ಸನ್ ಅವರ ಆತ್ಮಚರಿತ್ರೆ. 1964ರಲ್ಲಿ 76ರ ಹರೆಯದಲ್ಲಿ ರಾಬರ್ಟ್ ಕೊನೆಯುಸಿರೆಳೆದರು. ಲಾಭರಹಿತ ಸಂಸ್ಥೆ ಬ್ರೈಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾ BIA ಒಂದು ಲಾಭರಹಿತ ಸಂಸ್ಥೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಲೈಬ್ರರಿಯು ಸಾರ್ವಜನಿಕರಿಗೆ 1.2 ಮಿಲಿಯನ್ ಬ್ರೈಲ್ ಪಠ್ಯಗಳು, ನಿಯತಕಾಲಿಕೆಗಳನ್ನು ಉಚಿತವಾಗಿ ಒದಗಿಸುತ್ತಿದೆ. 2009ರಲ್ಲಿ ಲೈಬ್ರರಿ ಮತ್ತಿತರ ಸೇವಾ ಕಾರ್ಯಗಳಿಗಾಗಿ ಸಂಸ್ಥೆ ರಾಷ್ಟ್ರೀಯ ಪದಕವನ್ನು ಪಡೆದುಕೊಂಡಿದೆ. ಸಂಸ್ಥೆಯ ಚಟುವಟಿಕೆಗಳು. ಸಂಸ್ಥೆಯ 7 ಪ್ರಾದೇಶಿಕ ಕೇಂದ್ರಗಳಿದ್ದು, ಎಲ್ಲ ಸೇವೆಗಳು ಸಂಪೂರ್ಣ ಉಚಿತ. ಸಂಸ್ಥೆ ದಕ್ಷಿಣ ಕ್ಯಾಲಿಫೋರ್ನಿಯಾದಾದ್ಯಂತ 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಔಟ್ರೀಚ್ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಅಡುಗೆ ಮನೆಯ ಕೌಶಲ, ಚಲನಶೀಲ ತರಬೇತಿ ಮತ್ತು ತಂತ್ರಜ್ಞಾನದ ಮೂಲಕ ಸಂಪರ್ಕ ಸಾಧಿಸುವ ಸಲಹೆ, ಸೂಚನೆಗಳನ್ನು ನೀಡುತ್ತದೆ. ಬ್ರೈಲ್ನಲ್ಲಿ ಓದುವ ಪ್ರೀತಿಯನ್ನು ಬೆಳೆಸಲು ಮತ್ತು ಬ್ರೈಲ್ ಸಾಕ್ಷರತೆಯನ್ನು ಉತ್ತೇಜಿಸಲು ಮಕ್ಕಳ ಉಚಿತ ಪುಸ್ತಕಗಳ ಸರಣಿಯನ್ನು ರೂಪಿಸಲಾಗಿದೆ. ಬ್ರೈಲ್ ಸಾಕ್ಷರತೆಯನ್ನು ಜನಪ್ರಿಯಗೊಳಿಸಲು ಅಂಧ ಮಕ್ಕಳಿಗೆ ಬ್ರೈಲ್ ಓದುವುದು, ಬರೆಯುವುದು, ಬ್ರೈಲ್ನಲ್ಲಿರುವ ಕರಡು ಪ್ರತಿಯ ತಪ್ಪುಗಳನ್ನು ತಿದ್ದುವುದು, ಬ್ರೈಲ್ ಪುಸ್ತಕಗಳನ್ನು ಓದಿ ಅದರ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವುದು ಮುಂತಾದ ಬ್ರೈಲ್ ಚಾಲೆಂಜ್ ಸ್ಪರ್ಧೆಗಳನ್ನು ನಿರಂತರವಾಗಿ ಆಯೋಜಿಸುತ್ತಿದೆ. ಅಂಧರು ಸ್ವತಂತ್ರ ಜೀವನವನ್ನು ನಡೆಸಲು ಬೇಕಾಗುವ ತರಬೇತಿಯನ್ನು ಬ್ರೈಲ್ ಇನ್ಸ್ಟಿಟ್ಯೂಟ್ ನಿರಂತರವಾಗಿ ನೀಡುತ್ತಿದೆ. ಲೇಖಕರು ರಾಜಶ್ರೀ ಸತೀಶ್, ಸಂಯೋಜಕರು ಬ್ರೈಲ್ ಲಿಪ್ಯಂತರ ಕೇಂದ್ರ, ಮಾತೃಛಾಯಾ, ಬೆಂಗಳೂರು. 6 ಕ್ರೀಡೆ. ಭಾರತದ ಡಿ ಗುಕೇಶ್ ಚೆಸ್ ವಿಶ್ವ ಕಿರೀಟಧಾರಿ. ಸಿಂಗಾಪುರದಲ್ಲಿ 12 ಡಿಸೆಂಬರ್ರಂದು ಅಂತ್ಯಕಂಡ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ದೊಮ್ಮರಾಜು ಗುಕೇಶ್ ವಿಶ್ವ ಚದುರಂಗ ಸಾಮ್ರಾಟ್ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. 18ರ ಹರೆಯದಲ್ಲಿ ಈ ಸಾಧನೆ ಮಾಡಿದ ಇನ್ನೊಬ್ಬ ವ್ಯಕ್ತಿ ಚೆಸ್ ಚರಿತ್ರೆಯಲ್ಲೇ ಇಲ್ಲ. ಈ ವಿಶ್ವದ ಕ್ರಮನ ಆಟ, ಮನೋಭಾವ, ಛಲ್ಲಬಿಡದ ಸಾಧನೆಯತ್ತ ಒಂದು ನೋಟ. ಬುದ್ಧಿ, ತರ್ಕ, ವಿವೇಚನೆಗಳೇ ಚದುರಂಗದಾಟದ ದಾಳಗಳು. ಅವೇ ನಡೆಯನ್ನು ನಿರ್ಧರಿಸುತ್ತವೆ, ಗುರಿಯನ್ನು ಮುಟ್ಟಿಸುತ್ತವೆ. ಎಂಥ ತೊಡಕುಗಳು ಎದುರಾದರೂ ಸಮರ್ಥವಾಗಿ ಮುನ್ನಡೆಯುವ ಪಾಠ ಕಲಿಸುತ್ತವೆ. ಇಲ್ಲಿ ಅನುಭವವೇ ಮಹತ್ವದ ಪಾತ್ರ ವಹಿಸುವುದರಿಂದ ಇದನ್ನೊಂದು ಸೂತ್ರದ ಕೆಳಗೆ ಬಂಧಿಸಿಡಲು ಸಾಧ್ಯವಿಲ್ಲ. ಆದರೆ
18ರ ಹರೆಯದ ಗುಕೇಶ್ ರವರು ಇಂತಹ ಹಲವು ರೂಢಿಗತ ನಂಬಿಕೆಗಳನ್ನು ಗಾಳಿಗೆ ತೂರಿ ತನ್ನದೇ ಆದ ಹೊಸ ಸಿದ್ಧಾಂತವೊಂದನ್ನು ಬರೆದಿದ್ದಾರೆ. ಚೆಸ್ ಎಂಬ ಸಂಕೀರ್ಣ ಆಟಕ್ಕೆ ಹೊಸ ಭಾಷ್ಯ ಬರೆಯುವ ಮೂಲಕ ಕಿರಿವಯಸ್ಸಿನಲ್ಲೇ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆ ಅವರದ್ದು. ಚೆನ್ನೈ ಮೂಲದ ಅವರು ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಕಳೆದ ಬಾರಿಯ ಚಾಂಪಿಯನ್ ಚೀನಾದ ಡಿಂಗ್ಲೆ ರೇನ್ ಅವರನ್ನು ಮಣಿಸಿ ಚದುರಂಗ ಚಕ್ರವರ್ತಿ ಎಂಬ ಕೀರ್ತಿಗೆ ಭಾಜರಾಗಿದ್ದಾರೆ. 1985ರಲ್ಲಿ ರಷ್ಯಾದ 22 ವರ್ಷದ ಗ್ಯಾರಿ ಕ್ಯಾಸ್ಪರೋವ್, ಅನಾಟೋಲಿ ಕಾರ್ಪೋವ್ ಅವರನ್ನು ಸೋಲಿಸಿ ಕಿರಿಯ ವಿಶ್ವ ಚಾಂಪಿಯನ್ ಆಗಿದ್ದರು. ಈ ತನಕ ಅಜೇಯವಾಗಿದ್ದ ಈ ದಾಖಲೆಯನ್ನು ಗುಕೇಶ್ ಅಳಿಸಿ ಹಾಕಿದ್ದಾರೆ. ಭಾರತದ ಚೆಸ್ ಮಾಂತ್ರಿಕ ವಿಶ್ವನಾಥನ್ ಆನಂದ್ ಬಳಿಕ ವಿಶ್ವ ಚಾಂಪಿಯನ್ ಎಂಬ ಹಿರಿಮೆಗೆ ಪಾತ್ರರಾದ ಭಾರತದ 2ನೇಯ ಆಟಗಾರ ಗುಕೇಶ್. ಆಟ ಮುಗಿಸಿ ಕಾಯಿಗಳ ಮೈದಡವಿದ ಗುಕೇಶ್ ತನ್ನ 4 ಗಂಟೆಯ ಸುದೀರ್ಘ ಆಟ ಮುಗಿಸಿ ವಿಶ್ವ ಸಾಮ್ರಾಟ ಎನಿಸಿಕೊಂಡ ಬಳಿಕ ತನ್ನ ಹಾಗೂ ಎದುರಾಳಿಯ ದಣಿದ ಕಾಯಿಗಳನ್ನು ಮೈದಡವುವ ರೀತಿಯಲ್ಲಿ ಜೋಡಿಸಿ ಅವುಗಳಿಗೆ ನಮಿಸಿದ ರೀತಿ ಭಾವನಾತ್ಮಕವಾಗಿತ್ತು. ಎದುರಾಳಿ ಕೂಡ ತನ್ನಷ್ಟೇ ಸಮರ್ಥ ಎಂದು ಭಾವಿಸಿ ಆತನ ಕಾಯಿಗಳನ್ನು ಮೈದಡವಿದ ಗುಕೇಶ್ ರನ್ನು ಗೆಲುವಿನ ಹೊಸ ಸಂಸ್ಕೃತಿಯನ್ನು ರೂಪಿಸಿದ ವಿಶಕ್ತಿ ಎಂದೇ ಬಣ್ಣಿಸಲಾಯಿತು. ಗೆದ್ದ ಕಣದಲ್ಲಿ ಮೈಮರೆತು ಕುಣಿದಾಡುವ, ಶುಭಾಶಯ ಹೇಳುವ ನಡಾವಳಿಕೆಗೂ ಮಿಗಿಲಾದ ಅವರ ಈ ನಡೆಗೆ ಎಲ್ಲೆಡೆಯಿಂದ ಮೆಚ್ಚುಗೆ ದೊರೆಯಿತು. ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟವಾಗಿದ್ದ ಆ ಕ್ಷಣದಲ್ಲಿ ಗುಕೇಶ್ ಕೂಡ ಆನಂದ ಬಾಷ್ಪ ಸುರಿಸಿದರು. ಈ ವರ್ಷದ ಆರಂಭದಲ್ಲಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಗೆ ಸ್ಪರ್ಧಿಸಲೆಂದೇ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡು ಗೆಲುವು ಸಾಧಿಸಿದ್ದರು. ಅನಂತರ ಹಂಗೇರಿಯಲ್ಲಿ ನಡೆದ ಚೆಸ್ ಒಲಿಂಪಿಯಾಡ್ನಲ್ಲಿ ಜಯಶಾಲಿಯಾದರು. 6ರ ಹರೆಯದಲ್ಲೇ ಚಾಂಪಿಯನ್ ಆಗಬೇಕು ಎಂದು ಕನಸು ಕಂಡಿದ್ದ ಗುಕೇಶ್ಗೆ ಅದು ಬಹುಬೇಗ ಒಲಿಯಿತು. ತಮ್ಮ ಆಟದ ನಡೆಯನ್ನು ವಿವರಿಸಿದ ಗುಕೇಶ್, ಆಟದಲ್ಲಿ ನಾನು ಮುನ್ನಡೆ ಸಾಧಿಸಿದ ಬಳಿಕ ಎದುರಾಳಿ ಡಿಂಗ್ಲೆ ರೇನ್ ಅದ್ಭುತ ಆಟವಾಡಿದರು. ಇದರಿಂದ 12ನೇಯ ಪಂದ್ಯದಲ್ಲಿ ನಾನು ಪರಾಭವಗೊಂಡೆ, ನಿರಾಸೆಗೊಂಡೆ. ಆದರೆ ಎದುರಾಳಿಯ ಮನೋಭಾವ ನನಗೆ ಬಲ ನೀಡಿತು. ಮತ್ತಷ್ಟು ಹೋರಾಟ ನೀಡಲು ಸ್ಫೂರ್ತಿಯಾಯಿತು ಎಂಬ ಅಚ್ಚರಿಯ ಹೇಳಿಕೆ ನೀಡಿ ದಂಗುಬಡಿಸಿದರು. ನೆರವಿಗೆ ಬಂದ ಗುರುವಾರ ಬೆಂಬಲ. ನನಗೆ ಬೆಂಬಲ ನೀಡಲು ಗುರುಗಳಾದ ವಿಶ್ವನಾಥನ್, ವಿಶಿ ಸರ್, ಆನಂದ್ ಜೊತೆಗಿದ್ದರು. ಮೊದಲ ಸುತ್ತಿನಲ್ಲೇ ಸೋತಾಗ, ಇದು ಕೇವಲ ಒಂದು ಸುತ್ತಿನ ಆಟವಾಗಿದೆ ಅಷ್ಟೇ. ಮುಂದೆ ಇನ್ನೂ ಸುದೀರ್ಘ ಹಾದಿ ಇದೆ ಎಂಬುದನ್ನು ಅವರು ನೆನಪಿಸಿದರು. ಆ ಕ್ಷಣದಲ್ಲಿ ಅವರ ಪ್ರೋತ್ಸಾಹ ನನಗೆ ಇನ್ನಿಲ್ಲದ ಧೈರ್ಯ ತುಂಬಿತು ಎಂದು ಆಟದ ಹಂತಗಳನ್ನು ನೆನಪಿಸಿಕೊಂಡಿದ್ದಾರೆ ಗುಕೇಶ್. ವಿಶಿ ಸರ್ ನನ್ನ ಪಾಲಿಗೆ ಸ್ಫೂರ್ತಿಯ ಸೆಲೆ. ಅವರ ಅಕಾಡೆಮಿಯಿಂದ ನನಗೆ ಸಾಕಷ್ಟು ಅನುಕೂಲವಾಗಿದೆ. ನಾನು ಸದಾ ಅವರಿಗೆ ಆಭಾರಿ. ಅವರ ನೆರವು ಇಲ್ಲದೆ ಹೋಗಿದ್ದಲ್ಲಿ ನಾನು ಈ ಸ್ಥಾನಕ್ಕೆ ತಲುಪುತ್ತಿರಲಿಲ್ಲ ಎಂಬ ಮಾತುಗಳನ್ನು ಗುಕೇಶ್ ಹಲವು ಬಾರಿ ಹೇಳಿಕೊಂಡಿದ್ದರು. ವಿಶ್ವ ಚಾಂಪಿಯನ್ ವೇದಿಕೆಯಲ್ಲೂ ಅವರ ಈ ಮೆಚ್ಚುಗೆಯ ಮಾತುಗಳು ಮಾರ್ದನಿಸಿದವು. ಚೆನ್ನೈ ಮೂಲದ ಗುಕೇಶ್ಗೆ ಇಂತಹ ಸಾಧನೆ ಮಾಡಲು ಆಸರೆಯಾಗಿ ನಿಂತವರು ವೃತ್ತಿಯಿಂದ ವೈದ್ಯರಾದ ತಂದೆ ಡಾಕ್ಟರ್ ರಜನೀಕಾಂತ್ ಹಾಗೂ ಡಾಕ್ಟರ್ ಪದ್ಮಾ. ನನಗಿಂತ ಅವರ ಕನಸು ದೊಡ್ಡದಿತ್ತು. ಅದು ನನ್ನ ಮೂಲಕ ಸಾಧ್ಯವಾಗಿಸುವ ಹಂಬಲ ಅವರದ್ದಾಗಿತ್ತು. ಸಸ್ಯಗಳಿಗೆ ಭೂಮಿ ಹೇಗೆ ಪೋಷಣೆ ಒದಗಿಸುತ್ತದೋ ಅದೇ ರೀತಿ ನನ್ನನ್ನು ಅವರು ಕಂಡರು ಎಂದು ಪೋಷಕರ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡಿದ್ದಾರೆ ಗುಕೇಶ್. ಗುಕೇಶ್ ಗೆಲುವಿನ ಕಥನ ಕುರಿತು ಹೇಳುವುದು ಮತ್ತು ಕೇಳಿಸಿಕೊಳ್ಳುವುದು ಎರಡೂ ಚೈತನ್ಯದಾಯಕ ಮಾತ್ರವಲ್ಲ, ಕುತೂಹಲಕಾರಿ ಸಂಗತಿ. ಈ ನಿಟ್ಟಿನಿಂದ ಕೆಲವಷ್ಟು ಅಂಕಿ ಅಂಶಗಳನ್ನು ಗಮನಿಸೋಣ. 138 ವರ್ಷಗಳಷ್ಟು ಹಳೆಯ ಚೆಸ್ ಇತಿಹಾಸದಲ್ಲಿ ದ್ವಮರಾಜು ಗುಕೇಶ್ ವಿಶ್ವ ಚಾಂಪಿಯನ್ ಆದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2 ಡಿಂಗ್ಲೆ ರೇನ್ ವಿರುದ್ಧ 14ನೇಯ ಪಂದ್ಯದಲ್ಲಿ ಗೆದ್ದು ಇತಿಹಾಸ ಸೃಷ್ಟಿಸಿದ ಗುಕೇಶ್ 18ನೇಯ ವಯಸ್ಸಿನಲ್ಲಿ ಗಳಿಸಿದ ಬಹುಮಾನದ ಮೊತ್ತ 21 ಕೋಟಿ ರೂಪಾಯಿ. 3 ಗುಕೇಶ್ 6ನೇಯ ವಯಸ್ಸಿನಲ್ಲಿ ಚೆಸ್ ಆಡಲು ಪ್ರಾರಂಭಿಸಿದರು. 2015ರಲ್ಲಿ ಗುಕೇಶ್ 9 ವರ್ಷದೊಳಗಿನವರ ಏಷ್ಯನ್ ಸ್ಕೂಟ್ ಚೆಸ್ ಚಾಂಪಿಯನ್ಶಿಪ್ ಗೆಲ್ಲುವ ಮೂಲಕ ಮೊದಲ ಬಾರಿ ಪ್ರಸಿದ್ಧಿಗೆ ಬಂದರು. 4 ಗ್ರಾಂಡ್ ಮಾಸ್ಟರ್ ಬಿರುದು ಪಡೆದಾಗ ಗುಕೇಶ್ ವಯಸ್ಸು 12 ವರ್ಷ 7 ತಿಂಗಳು 17 ದಿನಗಳು. 2700 ರೇಟಿಂಗ್ ಕ್ಲಬ್ಬಿಗೆ ಸೇರ್ಪಡೆಗೊಂಡ 3ನೇಯ ಅತಿ ಕಿರಿಯ ಆಟಗಾರ. 2750 ರೇಟಿಂಗ್ ಮೈಲಿಗಲ್ಲು ದಾಟಿದ ವಿಶ್ವದ ಅತಿ ಕಿರಿಯ ಆಟಗಾರ ಎಂಬ ಶ್ರೇಯಸ್ಸಿಗೂ ಭಾಜನರಾದರು.
5. 2017ರಲ್ಲಿ ಫ್ರಾನ್ಸ್ನ ಕಾನ್ಸ್ನಲ್ಲಿ ನಡೆದ ಟೂರ್ನಿಯನ್ನು ಗೆದ್ದು ಇಂಟರ್ನ್ಯಾಷನಲ್ ಮಾಸ್ಟರ್ ಪಟ್ಟಕ್ಕೇರಿದರು. 2018ರಲ್ಲಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 12 ವರ್ಷದೊಳಗಿನವರ ವಿಭಾಗದಲ್ಲಿ ಚಾಂಪಿಯನ್ ಆದರು. 6. ಚೆನ್ನೈ ಸಮೀಪದ ಮಹಾಬಲಿಪುರಂನಲ್ಲಿ ನಡೆದ 2022ರ ಒಲಿಂಪಿಯಾಡ್ನಲ್ಲಿ ಭಾರತ ಬಿ ತಂಡದ ಪರ ಆಡಿದ್ದ ಗುಕೇಶ್ ವೈಯಕ್ತಿಕ ಚಿನ್ನ ಗೆದ್ದು ವಿಶ್ವದ ಗಮನ ಸೆಳೆದರು. ಅದೇ ವರ್ಷದ ಸೆಪ್ಟೆಂಬರ್ನಲ್ಲಿ 2700 ರೇಟಿಂಗ್ ಮೈಲಿಗಲ್ಲು ದಾಟಿದರು. ಆಗ ವಿಶ್ವ ಚಾಂಪಿಯನ್ ಆಗಿದ್ದ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಸೋಲಿಸಿದ ಅತಿ ಕಿರಿಯ ಆಟಗಾರ ಎಂಬ ಹಿರಿಮೆಯು ಚೆನ್ನೈನ ಈ ಪ್ರತಿಭಾನ್ವಿತನ ಪಾಲಾಯಿತು. 7. ಕ್ರಿಕೆಟಿಗ ಎಂ.ಎಸ್. ಧೋನಿ ಮತ್ತು ಟೆನ್ನಿಸ್ ದಿಗ್ಗಜ ನೊವಾಕ್ ಜೋಕೋವಿಕ್ ಇವರ ನೆಚ್ಚಿನ ಕ್ರೀಡಾಪಟುಗಳು. ಚಿಕ್ಕವನಿದ್ದಾಗ ಧೋನಿ ಮತ್ತು ಈಗ ಜೋಕೋವಿಕ್ನಿಂದ ಸ್ಫೂರ್ತಿ ಪಡೆದಿದ್ದೇನೆ ಎಂದಿದ್ದಾರೆ ಗುಕೇಶ್. 8. ವಿಶ್ವ ಚೆಸ್ ಪರಂಪರೆಯಲ್ಲಿ ಭಾರತದ ಸಾಧನೆಯು ಗುಕೇಶ್ ಗೆಲುವಿನ ಮೂಲಕ ಮುಂದುವರೆದಿದೆ. ಮತ್ತೊಬ್ಬ ವಿಶ್ವ ಚಾಂಪಿಯನ್ ಅನ್ನು ಜಗತ್ತಿಗೆ ನೀಡುವ ಮೂಲಕ ಚೆನ್ನೈ ನಗರವು ಚೆಸ್ ಆಟಗಾರರ ರಾಜಧಾನಿ ಎಂಬುದನ್ನು ಮತ್ತೊಮ್ಮೆ ಸಮರ್ಥಿಸಿಕೊಂಡಿತು ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ತಮ್ಮ ರಾಜ್ಯದ ಹುಡುಗನಿಗೆ ಶಹಬ್ಬಾಸ ಹೇಳಿದ್ದಾರೆ. ಕೊನೆರು ಹಂಪಿ ಮತ್ತೊಮ್ಮೆ ರ್ಯಾಪಿಡ್ ಚೆಸ್ ಚಾಂಪಿಯನ್. ಅಮೆರಿಕದ ನ್ಯೂಯಾರ್ಕ್ ನಗರದ ವಾಲ್ ಸ್ಟ್ರೀಟ್ನಲ್ಲಿ 26 ಡಿಸೆಂಬರ್ರಿಂದ 28ರ ತನಕ ನಡೆದ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕೊನೆರು ಹಂಪಿ ಜಯಗಳಿಸಿದ್ದಾರೆ. ಈ ಪ್ರಶಸ್ತಿಯನ್ನು 2 ಸಲ ಗೆದ್ದ ಭಾರತದ ಏಕೈಕ ಹಾಗೂ ವಿಶ್ವದ 2ನೇಯ ಆಟಗಾರ್ತಿ ಎಂಬ ಹಿರಿಮೆಗೂ ಪಾತ್ರರಾಗಿದ್ದಾರೆ. ಮೆದುಳಿನ ಚಾಕಚಕ್ಯತೆಯನ್ನು ಹೊರಗೆ ಹಚ್ಚುವ ಈ ಚದುರಂಗದಾಟದಲ್ಲಿ ಭಾರತ ಹೊಸ ಮೈಲುಗಲ್ಲುಗಳನ್ನು ನೆಡುತ್ತಿರುವುದು ಹೆಮ್ಮೆಯ ಸಂಗತಿ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಕೊನೆರು ಹಂಪಿ ನ್ಯೂಯಾರ್ಕ್ನಲ್ಲಿ ನಡೆದ ಮಹಿಳಾ ವಿಭಾಗದ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದಾರೆ. 2024ರ ವರ್ಷಾಂತ್ಯದಲ್ಲಿ ನಡೆದ ಈ ಪಂದ್ಯಾವಳಿಯ ಅಂತಿಮ ಹಣಾಹಣಿಯಲ್ಲಿ ಇಂಡೋನೇಷ್ಯಾದ ಇರೀನ್ ಸುಕಂದರ್ ಅವರನ್ನು ಮಣಿಸಿ ಈ ಸಾಧನೆ ಮಾಡಿದ್ದಾರೆ. ಇದು ಹಂಪಿಯವರ 2ನೇಯ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್. 2019ರಲ್ಲಿ ಮೊದಲ ಬಾರಿ ಹಂಪಿ ಈ ಪ್ರಶಸ್ತಿ ಗೆದ್ದಿದ್ದರು. 2 ಬಾರಿ ಈ ಸಾಧನೆ ಮಾಡಿದ ಮತ್ತೊಬ್ಬರು ಎಂದರೆ ಚೀನಾದ ಜು ವೆಂಗ್ ಜೂನ್. 6-7 ತಿಂಗಳಿನಿಂದ ಯಾವುದೇ ಗೆಲುವು ಕೈಗೆಟುಕದ ಹಿನ್ನೆಲೆಯಲ್ಲಿ ಆಟಕ್ಕೆ ವಿದಾಯ ಹೇಳುವ ಆಲೋಚನೆ ತಲೆಯಲ್ಲಿತ್ತು. ಆದರೂ ಈ ಟೂರ್ನಿಗೆ ಕಠಿಣ ಅಭ್ಯಾಸ ನಡೆಸಿದೆ. ಅದರ ಫಲವೇ ಇದು ಎಂದು ಹಂಪಿ ಖುಷಿ ಹಂಚಿಕೊಂಡಿದ್ದಾರೆ. ವಿಶ್ವ ರ್ಯಾಂಕಿಂಗ್ನಲ್ಲಿ 6ನೇಯ ಶ್ರೇಣಿಯಲ್ಲಿದ್ದ ನನ್ನ ಮನಸ್ಸು ಕೆಲ ತಿಂಗಳಿನಿಂದ ಬರಡಾಗಿತ್ತು. ವಯಸ್ಸು 37ರ ಸಮೀಪದಲ್ಲಿದ್ದು ಚೆಸ್ನಿಂದ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ ಎಂಬ ಅಭಿಪ್ರಾಯದಲ್ಲಿದೆ. ಆದರೆ ವಿದಾಯ ಗೆಲುವಿನಿಂದ ಕೂಡಿರಬೇಕು, ಪರಾಭವದಿಂದಲ್ಲ ಎಂಬ ಸಂಕಲ್ಪ ಮಾಡಿಕೊಂಡೆ. ಅದಕ್ಕಾಗಿ ತರಬೇತಿ ಪಡೆದೆ. ಕೊನೆಗೂ ಯಶಸ್ಸು ದೊರಕಿತು ಎಂದು ತಮ್ಮ ಮನದಾಳವನ್ನು ತೆರೆದಿಟ್ಟಿದ್ದಾರೆ. ಈ ಕೂಟದಲ್ಲಿ ಹಂಪಿ ಹೋರಾಟ ಆರಂಭವಾದುದೇ ಸೋಲಿನಿಂದ. ಮೊದಲ ಸುತ್ತಿನಲ್ಲಿ ಎಡವಿದ ಅವರು 11ನೇಯ ಸುತ್ತು ಮುಗಿಯುವ ವೇಳೆಗೆ 8.5 ಅಂಕ ಗಳಿಸಿ ಅಗ್ರಸ್ಥಾನಿಯಾದರು. ಚೀನಾದ ಜು ವೆಂಗ್ಜೂನ್ 2ನೇಯ ಸ್ಥಾನ ಪಡೆದರೆ ಕ್ಯಾಥರಿನಾ ಲಾಗ್ನೋ, ರಷ್ಯಾ 3ನೇಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡರು. ಭಾರತೀಯ ಆಟಗಾರ್ತಿ ಹಾರಿಕಾ 5ನೇಯ ಸ್ಥಾನಕ್ಕೆ ಸರಿದರು. ಇದೇ ಸ್ಪರ್ಧೆಯ ಪುರುಷರ ವಿಭಾಗದಲ್ಲಿ 18 ವರ್ಷದ ರಷ್ಯನ್ ವೊಲೊಡೋರ್ ಮರ್ಜಿನ್ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಈ ಸಾಧನೆ ಮಾಡಿದ 2ನೇಯ ಅತಿ ಕಿರಿಯ ಆಟಗಾರ ಎನ್ನುವ ಕೀರ್ತಿಗೂ ಭಾಜನರಾದರು. ಉಜ್ಬೇಕಿಸ್ತಾನದ ನೋಡಿರ್ಬೆಕ್ ಅಬ್ದುಸತ್ತೋರವ್ 17ನೇಯ ವಯಸ್ಸಿನಲ್ಲಿ ಈ ಪ್ರಶಸ್ತಿ ಗೆದ್ದ ದಾಖಲೆ ಬರೆದು ಅಗ್ರಸ್ಥಾನದಲ್ಲಿದ್ದಾರೆ. ಸುಲಭದ ಹಾದಿಯಾಗಿರಲಿಲ್ಲ. ಹಂಪಿ ಹುಟ್ಟಿದ್ದು 1987ರಲ್ಲಿ ಆಂಧ್ರಪ್ರದೇಶದ ಗುಡಿವಾಡದಲ್ಲಿ. ತಂದೆ ಕೊನೇರು ಅಶೋಕ್, ತಾಯಿ ಕೊನೇರು ಲತಾ. ಮಗಳ ಮೊದಲ ಗುರುವಾರ ಚೆಸ್ ಆಟಗಾರನಾಗಿದ್ದ ತಂದೆಯೇ ಆಗಿದ್ದರು. ಮಗಳ ಆಸಕ್ತಿಯನ್ನು ಕಂಡು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಕೊಳ್ಳುವಂತೆ ಮಾಡಿದರು. ಕೇವಲ 6 ವರ್ಷದ ಪೋರಿಯಾಗಿದ್ದಾಗ ವಿಜಯವಾಡ ನಗರ ಮತ್ತು ಕೃಷ್ಣ ಜಿಲ್ಲೆಗಳ ಚೆಸ್ ಚಾಂಪಿಯನ್ ಆದರು. ಮರುವರ್ಷವೇ ರಾಜ್ಯ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. 12, 14 ಮತ್ತು 16 ವರ್ಷ ವಯೋಮಾನದೊಳಗಿನ ರಾಷ್ಟ್ರೀಯ ಚಾಂಪಿಯನ್ ಪಟ್ಟಗಳು ಹಂಪಿಗೆ ಒಲಿದವು. ಹೀಗೆ ಅವರು ಸಣ್ಣ ಪಟ್ಟಣದಿಂದ ಜಾಗತಿಕ ಮಟ್ಟದ ತನಕ ಬೆಳೆದರು.
1997ರಲ್ಲಿ ಫ್ರಾನ್ಸ್ ಕ್ಯಾನ್ನೆಸ್ನಲ್ಲಿ ನಡೆದ 10 ವರ್ಷದೊಳಗಿನ ಗಲ್ಫ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಂಡು ಬಂಗಾರ ಗೆದ್ದರು. 2001ರಲ್ಲಿ ವರ್ಲ್ಡ್ ಜೂನಿಯರ್ ಗಲ್ಫ್ ಚಾಂಪಿಯನ್ಶಿಪ್ನಲ್ಲಿ ಜಯ ಸಾಧಿಸಿದರು. 2002ರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಗಳಿಸಿದ ವಿಶ್ವದ 8ನೆಯ ಬಾಲಕಿ ಎಂಬ ಕೀರ್ತಿಗೆ ಭಾಜನರಾದರು. 2004ರಲ್ಲಿ ಹಂಪಿ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಜಯಶಾಲಿಯಾದರು. ವುಮನ್ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 3 ಬಾರಿ ಸೆಮೀಸ್ಗೆ ಪ್ರವೇಶ ಪಡೆದಿದ್ದರು. 2020ರಲ್ಲಿ ಬಿಬಿಸಿ ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದಿ ಇಯರ್ ಹೆಗ್ಗಳಿಕೆ ಇವರದ್ದಾಯಿತು. ಅರ್ಜುನ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು. 2023ರಲ್ಲಿ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ದ್ವಿತೀಯ ಸ್ಥಾನಿಯಾಗಿದ್ದ ಹಂಪಿ ಈ ಬಾರಿ ಚಾಂಪಿಯನ್ ಆಗುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಮತ್ತೊಮ್ಮೆ ಜಗಜ್ಜಾಹೀರು ಪಡಿಸಿದರು. 2014ರ ಆಗಸ್ಟ್ನಲ್ಲಿ ONGC ಯಲ್ಲಿ ಉದ್ಯೋಗಿಯಾಗಿದ್ದ ದಾಸರಿ ಅವಿನಾಶ್ ರವರ ಕೈ ಹಿಡಿದರು. ವಿವಾಹದ ಬಳಿಕವೂ ಅವರ ಆಟ ಮುಂದುವರಿಯಿತು. ಹಾಗಾಗಿ ಈ ಬಾರಿಯ ತಮ್ಮ ಯಶಸ್ಸನ್ನು ಕುಟುಂಬಕ್ಕೆ ಅರ್ಪಿಸಿದ್ದಾರೆ. ನನ್ನ ಕುಟುಂಬದ ಬೆಂಬಲದಿಂದ ಇದು ಸಾಧ್ಯವಾಯಿತು. ನನ್ನ ಪತಿ, ಪೋಷಕರು ಬೆನ್ನಿಗಿದ್ದರು. ಪ್ರಯಾಣದ ಸಂದರ್ಭದಲ್ಲಿ ಪೋಷಕರು ನನ್ನ ಮಗಳನ್ನು ನೋಡಿಕೊಂಡರು ಎಂದು ಅವರಿಗೆ ಕೃತಜ್ಞತೆ ಅರ್ಪಿಸಿದ್ದಾರೆ. ಛಲವೇ ಬಲ್ ಸಾಧಕಿಯ ಮಾತು. ಕ್ಷಿಪ್ರ ಚದುರಂಗದಲ್ಲಿ ಕೈಗಳನ್ನು ಫಟಾಫಟ್ ನಡೆಸಬೇಕು. ಸಮಯಾವಕಾಶ ತುಂಬಾ ಕಡಿಮೆ. ಇದು ಯೋಚಿಸಿ ಮುಂದಡಿ ಇಡುವ ಆಟವಾದರೂ ಇಲ್ಲಿ ಅದಕ್ಕೆ ಹೆಚ್ಚಿನ ಅವಕಾಶವಿಲ್ಲ. ಇದೊಂದು ರೀತಿಯಲ್ಲಿ ಜೂಜಾಟವಿದ್ದಂತೆ. ಈ ಬಾರಿ ನಾನು 1 ತಿಂಗಳ ಕಾಲ ಕಠಿಣ ತರಬೇತಿ ಪಡೆದೆ. ಒಗಟುಗಳನ್ನು ಬಿಡಿಸುವುದು, ಆನ್ಲೈನ್ನಲ್ಲಿ ತರಬೇತಿ ಆಟಗಳನ್ನು ಆಡುವುದು, ಹಿಂದಿನ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದವರ ಆಟಗಳ ವಿಡಿಯೋಗಳನ್ನು ಗಮನವಿಟ್ಟು ನೋಡುವುದು, ಅವರು ಕೈಗಳನ್ನು ನಡೆಸುವ ಹಿಂದಿನ ನಿರ್ಣಯಗಳು ಮತ್ತು ಯೋಜನೆಗಳನ್ನು ವಿವರಿಸುವುದು, ಕೈಗಳ ಪಡೆಯನ್ನು ಮರುರೂಪಿಸುವುದು ಹೀಗೆ ಮನಸ್ಸಿನಲ್ಲಿ ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳುತ್ತಲೇ ಇದ್ದೆ. ಬಾಲ್ಯದಲ್ಲಿ ನ್ಯಾಷನಲ್ ರ್ಯಾಪಿಡ್ ಚೆಸ್ ಟೂರ್ನಿಗಳನ್ನು ಗೆದ್ದಿದ್ದೆ. ಕ್ಲಾಸಿಕಲ್ ಚೆಸ್ನಲ್ಲಿ ಟಾಪ್ ಆಗಿದ್ದೆ. ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲೂ 3 ಬಾರಿ ಕಂಚು ಗೆದ್ದಿದ್ದೆ. ಹಲವು ಬಾರಿ ಬಂಗಾರದ ಸಮೀಪಕ್ಕೆ ಬಂದು ಕೈ ಚೆಲ್ಲಿಕೊಂಡಿದ್ದೆ. ಆಟದಲ್ಲಿ ಇದು ಸಾಮಾನ್ಯ. ನನಗೀಗ ಮಗಳ ಜೊತೆ ಸಮಯ ಕಳೆಯಬೇಕಿದೆ. ಟೂರ್ನಿಗಳಿಗೆ ಪ್ರಯಾಣ ಮಾಡಬೇಕಾಗುತ್ತದೆ. ಮನಸ್ಸು ಚಂಚಲವಾಗಿ ಖಿನ್ನತೆಗೆ ಒಳಗಾಗುತ್ತಿದ್ದೆ. ಇದೊಂದು ಕೆಡು ಕಷ್ಟದ ಪರ್ವಕಾಲ. ಕುಟುಂಬವನ್ನು ಬಿಟ್ಟು ಎಲ್ಲೋ ದೂರ ದೇಶಕ್ಕೆ ಹೋಗಿ ಏಕಾಗ್ರಚಿತ್ತದಿಂದ ಚದುರಂಗ ಸಮರದಲ್ಲಿ ಪಾಲ್ಗೊಳ್ಳುವುದು ಸುಲಭವಲ್ಲ. ಅದ್ಭುತವಾದ ನೆನಪುಗಳೊಂದಿಗೆ ವಿದಾಯ ಹೇಳೋಣ ಎಂಬುದು ನನ್ನ ಹಂಬಲವಾಗಿತ್ತು. ನನ್ನ ತಂದೆ ಮತ್ತು ಪತಿ ಬೆಂಬಲವಾಗಿ ನಿಂತರು. ಮಗಳು ಅಹನಾಗೆ ಈಗ 7 ವರ್ಷ. ಆಕೆ ಕೂಡ ನಾನು ಗೆದ್ದ ದಿನವೇ ಚಿನ್ನ ಗೆದ್ದಳು. ಅಬಾಕಸ್ನಲ್ಲಿ ಬಂಗಾರ ಗೆದ್ದು ಪದಕ ಮತ್ತು ಪ್ರಮಾಣಪತ್ರ ತೋರಿಸಿದಳು ಎಂದು ಸಂಭ್ರಮದ ಕ್ಷಣಗಳ ಬಗ್ಗೆ ಹಂಪಿ ಮೆಲುಕುಗಳನ್ನು ತೆರೆದಿಟ್ಟಿದ್ದಾರೆ. ಒಂದು ಸ್ಮರಣೆ. ಯುಗದ ಕವಿ ಕುವೆಂಪು. 29 ಡಿಸೆಂಬರ್ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ಆಚರಿಸಲಾಯಿತು. ತನ್ನಿಮಿತ್ತ ಈ ಲೇಖನ. ಶ್ರೇಷ್ಠ ಕವಿವರ್ಯ ರಸ್ ಋಷಿ ಕುವೆಂಪು ವಿಶೇಷವಾಗಿ ಕನ್ನಡ ಕಂಡ ಶಿಖರ ಸದೃಶ ಪ್ರತಿಭೆ. ನಮ್ಮಲ್ಲಿ ಪಂಪನಿಂದ ಕುವೆಂಪು ತನಕ ಎಂಬ ಒಂದು ನಾಣ್ಣುಡಿಯುಂಟು. ಕನ್ನಡ ಸಾಹಿತ್ಯದ ವಿಷಯಕ್ಕೆ ಬಂದರೆ 10ನೆಯ ಶತಮಾನಕ್ಕೆ ಪಂಪ ಹೇಗೂ ಹಾಗೆ 20ನೆಯ ಶತಮಾನಕ್ಕೆ ಕುವೆಂಪು. 10ನೆಯ ಶತಮಾನ ಪಂಪಯುಗವಾದರೆ 20ನೆಯ ಶತಮಾನ ಕುವೆಂಪು ಯುಗ. ಬಹಳಷ್ಟು ವಿಷಯಗಳಲ್ಲಿ ಪಂಪನಿಗೂ ಕುವೆಂಪಗೂ ಬೇಕಾದಷ್ಟು ಹೋಲಿಕೆಗಳುಂಟು. ಪಂಪನಿಗಿದ್ದಂತಹ ಆತ್ಮಪ್ರತ್ಯಯದ ಕೆಚ್ಚಧೀರ ವ್ಯಕ್ತಿತ್ವ ಕುವೆಂಪು ಅವರಲ್ಲೂ ಇತ್ತು. ಆದಿಪುರಾಣ ರಚಿಸುವಾಗ ಪಂಪ ಹೇಳಿದ ಪೆರರಿಯುವುದೆಂಪೆರರಿಂದ ಮಪ್ಪುದೆಮ್ಮೆ ಎನ್ನುವ ಮಾತಿಗೆ ಸಂವಾಡಿಯಾಗಿದೆ ದಿವ್ಯ ನಿರ್ಲಕ್ಷ್ಯತೆಯವರ ಕವಿಯ ಪಂಥ ಎಂಬ ಕುವೆಂಪು ಅವರ ಮಾತು. ನೆನೆವುದೆನ್ನ ಮನಬನವಾಸಿ ದೇಶವಮೆಂದ ಪಂಪ, ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಎಂದ ಕುವೆಂಪು ಕನ್ನಡ ನಾಡಿನ ಸಾರಸ್ವತ ಲೋಕದ ಅನರ್ಘ್ಯ ರತ್ನಗಳು. ಕುವೆಂಪು ಅವರ ವಿಶ್ವ ಮಾನವ ಸಂದೇಶಕ್ಕೆ ಮನುಷ್ಯ ಜಾತಿ ತಾನೊಂದೇ ಬಲಂ ಎಂಬ ನುಡಿರತ್ನವೇ ಮೂಲಾಧಾರ. ಇದರ ಮೂಲಕ ಕುವೆಂಪು ಅವರು 10ನೆಯ ಹಾಗೂ 20ನೆಯ ಶತಮಾನಗಳನ್ನು ಕನ್ನಡ ಸಾಹಿತ್ಯ ಪರಂಪರೆಯ ಪ್ರಭಾವಳಿಯನ್ನು ಬೆಳಗಿದ್ದಾರೆ. ಯುಗದ ಕವಿಯಾಗಿ ಜಗದ ಕವಿಯಾಗಿದ್ದಾರೆ. ತಮ್ಮ ಪ್ರಬುದ್ಧ ಸಾಹಿತ್ಯದ ಮೂಲಕ ಕನ್ನಡಕ್ಕೆ ವಿಶ್ವ ಮನ್ನಣೆ ತಂದುಕೊಟ್ಟಿದ್ದಾರೆ.
ಕನ್ನಡ ನಾಡು ನುಡಿಯ ಮಹಾಭಾಗ್ಯವಾಗಿದ್ದಾರೆ. ಇಂತಹ ವಿಶ್ವಕವಿ ಕುವೆಂಪು ಅವರು ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಬಹುತೇಕ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೃಷಿ ಮಾಡಿ ಎಲ್ಲದರಲ್ಲೂ ಅದ್ಭುತವನ್ನೇ ಸಾಧಿಸಿದ್ದರೂ ಸಹ ಇವರು ಕವಿಯಾಗಿಯೇ ಹೆಚ್ಚು ಖ್ಯಾತರು. ಇದಕ್ಕಾಗಿಯೇ ಇಂತಹ ಮೇರುಕವಿ ಕುವೆಂಪು ಅವರನ್ನು ವರಕವಿ ಬೇಂದ್ರೆಯವರು ಹೃನ್ಮನಪೂರ್ವಕವಾಗಿ ಬಣ್ಣಿಸಿರುವ ಬಗೆ ಇದು. ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು? ರಾಮಕೃಷ್ಣ ವಚನೋಡಿತ ಪ್ರತಿಭೆ ತೆರೆದ ಕವನ ತತ್ತಿಗೆ ತಣಿಯದವರು ಯಾರು? ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಜೊತೆಗೆ ಕುಣಿಯದವರು ಯಾರು? ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯ ವೆಂಕಟಪ್ಪ ಮತ್ತು ಸೀತಮ್ಮ ದಂಪತಿಗಳಿಗೆ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆಯಲ್ಲಿ 1904ರ 29 ಡಿಸೆಂಬರ್ ರಂದು ಗಂಡು ಮಗುವೊಂದು ಜನಿಸಿದಾಗ ಅವರ ಸಂಭ್ರಮ ಹೇಳತೀರದು. ಅಷ್ಟೊಂದು ಸಂತಸ ಪಟ್ಟ ಆ ಪುಣ್ಯವಂತ ಮಾತಾಪಿತರಿಗೆ ಅದೇ ಮಗು ಮುಂದೊಂದು ದಿನ ಸಮಸ್ತ ಕನ್ನಡ ನಾಡಿನ ಸಂಭ್ರಮವಾಗುತ್ತದೆ ಎಂದು ಆಗಲೇ ತಿಳಿದಿದ್ದರೆ ಅದಿನ್ನೆಷ್ಟು ಸಂಭ್ರಮಿಸುತ್ತಿದ್ದರೋ ಏನೋ. ಅಂತಹ ಕನ್ನಡದ ಸೌಭಾಗ್ಯ ಆ ಮಗುವೇ. ಕನ್ನಡಕ್ಕೆ ಮೊಟ್ಟ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕನ್ನಡ ಸಾರಸ್ವತ ಲೋಕದ ಕುವೆಂಪು ಎಂಬ 3 ಅಕ್ಷರದ ಕನ್ನಡದ ಗಾಯತ್ರಿ ಮಂತ್ರ. ಪ್ರಾಥಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣಕ್ಕೆ ಮೈಸೂರಿಗೆ ಬಂದ ಕುವೆಂಪು ಅಲ್ಲಿಂದ ತಮ್ಮ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲೇ ಪೂರೈಸಿದರು. ಟಿ.ಎಸ್. ವೆಂಕಣ್ಣಯ್ಯ, ಎ.ಆರ್. ಕೃಷ್ಣಶಾಸ್ತ್ರಿ, ಬಿ.ಎಂ. ಶ್ರೀ ಅವರಂತಹ ಗುರುಗಳನ್ನು ಪಡೆದಿದ್ದ ಇವರು ಮೈಸೂರಿನ ಮಹಾರಾಜ ಕಾಲೇಜಿನಿಂದ 1927ರಲ್ಲಿ ಬಿ.ಎ. ಪದವಿಯನ್ನು, 1929ರಲ್ಲಿ ಕನ್ನಡ ಎಂ.ಎ. ಪದವಿಯನ್ನು ಪಡೆದು ಆ ವರ್ಷದಿಂದಲೇ ಪ್ರತಿಷ್ಠಿತ ಮೈಸೂರು ಮಹಾರಾಜ ಕಾಲೇಜಿನ ಕನ್ನಡ ಅಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ನಂತರ ಅದೇ ಕಾಲೇಜಿನಲ್ಲಿ ಉಪ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 1955ರಲ್ಲಿ ಪ್ರಿನ್ಸಿಪಾಲ್ ಆಗಿ, 1956ರಿಂದ 1960ರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ನಿವೃತ್ತರಾದರು. ಕುಲಪತಿಯಾಗಿ ಅವರು ಸಾಧನೆಗೈದು ಕಂಡ ಕನಸನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡಿದ್ದಕ್ಕೆ ಸಾಕ್ಷಿ ಮೈಸೂರಿನ ಮಾನಸ ಗಂಗೋತ್ರಿಯೇ ಆಗಿದೆ. ಹೊಸಗನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರಾದ ಕುವೆಂಪು ಅವರ ಹುಟ್ಟು ಹೆಸರು ಕೆ. ವಿ. ಪುಟ್ಟಪ್ಪ. ಬರೆಯುತ್ತಾ ಬೆಳೆಯುತ್ತಾ ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯ ಹಿಮಾಚಲವಾಗಿ ರೂಪುಗೊಂಡ ಇವರು ತಮ್ಮ ಬರವಣಿಗೆಯ ಆರಂಭದ ದಿನಗಳಲ್ಲಿ ಕಿಶೋರಚಂದ್ರ ಎಂಬ ಹೆಸರಿನಿಂದಲೂ ಸಾಹಿತ್ಯ ಕೃಷಿಯನ್ನು ಮಾಡಿದ್ದರು. ಜೈಮಿನಿ ಭಾರತ, ತೊರವೆ ರಾಮಾಯಣಗಳ ವಾಚನ ಮತ್ತು ಅಕ್ಷರಾಭ್ಯಾಸದ ಮೂಲಕ ಬಾಲ್ಯದಲ್ಲೇ ಸಾಹಿತ್ಯ ಸಂಸ್ಕಾರ ಪಡೆದಿದ್ದ ಕುವೆಂಪು ಅವರು ತೀರ್ಥಹಳ್ಳಿ ಮತ್ತು ಮೈಸೂರಿನಲ್ಲಿ ಓದುತ್ತಿರುವಾಗಲೇ ಓದಿನ ಜೊತೆಯಲ್ಲಿ ವರ್ಡ್ಸ್ವರ್ತ್, ಕೀಟ್ಸ್ ಮುಂತಾದ ಆಂಗ್ಲ ಕವಿಗಳನ್ನು ಚೆನ್ನಾಗಿ ಓದಿಕೊಂಡಿದ್ದರು. ಪರಿಣಾಮ ಇದೆಲ್ಲದರ ಪ್ರಭಾವದಿಂದಾಗಿ ಇಂಗ್ಲಿಷ್ ಸಾಹಿತ್ಯದತ್ತ ಹೆಜ್ಜೆ ಇರಿಸಿದ ಇವರು 1922ರಲ್ಲಿ 18ನೆಯ ವಯಸ್ಸಿಗೆ ಬಿಗಿನರ್ಸ್ ಮ್ಯೂಸ್ ಎಂಬ ಇಂಗ್ಲಿಷ್ ಕವನ ಸಂಕಲನವನ್ನು ಪ್ರಕಟಿಸಿದ್ದರು. ಇದನ್ನು ಓದಿದ ಐರಿಷ್ ಕವಿ ಜೇಮ್ಸ್ ಕಸಿನ್ಸ್ ಅವರು ಕುವೆಂಪು ಅವರ ಪ್ರತಿಭೆಯನ್ನು ಮೆಚ್ಚಿ ಹುಟ್ಟಿನೊಡನೆ ಬಂದ ಭಾಷೆಯಲ್ಲಿ ಮಾತ್ರ ಸೃಜನಶೀಲ ಸಾಹಿತ್ಯ ಉತ್ತಮವಾಗಿ ಸೃಷ್ಟಿಯಾಗಬಲ್ಲದು ಎಂದು ಕನ್ನಡದಲ್ಲೇ ಬರೆಯುವಂತೆ ಕುವೆಂಪು ಅವರಿಗೆ ಸಲಹೆ ನೀಡಿದ ಪರಿಣಾಮವಾಗಿ ಇವರು ಕನ್ನಡ ಸಾಹಿತ್ಯ ರಚನೆಯತ್ತ ಸಾಗಿದರು. ಕುವೆಂಪು ಅವರು ಕನ್ನಡದಲ್ಲೇ ಬರೆಯಲು, ಕನ್ನಡದಲ್ಲೇ ಉಳಿಸಲು ಬಹುಮುಖ್ಯ ಕಾರಣ ಐರಿಷ್ ಕವಿ ಜೇಮ್ಸ್ ಕಸಿನ್ಸ್. ಹಾಗಾಗಿ ಕುವೆಂಪು ಅವರ ಕನ್ನಡ ಸಾಹಿತ್ಯದ ಕೀರ್ತಿಯ ಕ್ರೆಡಿಟ್ ಐರಿಷ್ ಕವಿಗೆ ಸಲ್ಲಬೇಕು. ಏಕೆಂದರೆ ಅಂದು ಅವರು ಕುವೆಂಪು ಅವರಿಗೆ ಮಾತೃಭಾಷೆಯ ಅಗಾಧ ಶಕ್ತಿಯ ಬಗ್ಗೆ ಮನವರಿಕೆ ಮಾಡಿಕೊಡದಿದ್ದರೆ ಕುವೆಂಪು ಅಂತಹ ದೈತ್ಯ ಪ್ರತಿಭೆ, ದಾರ್ಶನಿಕ ಮಹಾಕವಿ ಕನ್ನಡಕ್ಕೆ ದಕ್ಕುತ್ತಿರಲಿಲ್ಲವೇನೋ. ಜೇಮ್ಸ್ ಕಸಿನ್ಸ್ ಅವರ ಪ್ರಭಾವದಿಂದ ಕನ್ನಡ ದೀಕ್ಷೆ ತೊಟ್ಟವರಂತೆ ಬರವಣಿಗೆಯಲ್ಲಿ ಕನ್ನಡ ಡಿಂಡಿಮ ಬಾರಿಸುತ್ತಾ ನಡೆದ ಕುವೆಂಪು ಅವರು ಮಕ್ಕಳಿಗೆ ಲಘು ಕಾಲ್ಪನಿಕ ಕಾವ್ಯ ಅಮಲನ ಕಥೆ ಎಂಬ ಕೃತಿಯನ್ನು 1924ರಲ್ಲಿ ಪ್ರಕಟಿಸಿದರು. ಇದು ಕುವೆಂಪು ಅವರ ಪ್ರಥಮ ಕನ್ನಡ ಪುಸ್ತಕ. ಅಲ್ಲಿಂದೀಚೆಗೆ ದೀಕ್ಷೆಯ ತೊಡು ಇಂದೆ, ಕಂಕಣ ಕಟ್ಟಿಂದೆ, ಕನ್ನಡ ನಾಡು ಒಂದೇ ಎನ್ನುತ್ತಲೇ ಎಣೆಯಿಲ್ಲದ ಕನ್ನಡ ಅಭಿಮಾನವನ್ನು ಎದೆಯಲ್ಲಿ ತುಂಬಿಕೊಂಡು ತಮ್ಮ ಲೇಖನಿಯ ಮೂಲಕ ಕನ್ನಡ ಕೃತಿಗಳ ಮಾಲೆಯನ್ನೇ ಕಟ್ಟತೊಡಗಿದರು. ಇಲ್ಲಿ ಪ್ರಕೃತಿಯ ಮಹತ್ತೆಲ್ಲವನ್ನು ತೆರೆದಿಡುವ ಕೊಳಲು, ಪಕ್ಷಿ ಕಾಶಿ, ನವಿಲು, ಕದರಡಕೆ, ಕಲಾಸುಂದರಿಯಂತಹ ಕವನ ಸಂಕಲನಗಳಿವೆ. ಪ್ರೇಮ ಕಾಶ್ಮೀರ, ಚಂದ್ರ ಮಂಚಕ್ಕೆ ಬಾ ಚಕೋರಿ, ಷೊಡಸಿ,
ಜೇನಾಗುವ ಅನುತ್ತರದಂತಹ ಹದಿಹರೆಯದವರದೆ ಅರಳಿಸುವ ಮಹದದ್ಭುತ ಪ್ರೇಮಗೀತ ಗುಚ್ಛಗಳಿವೆ. ಮೇಘಪುರ, ಮರಿವಿಜ್ಞಾನಿ, ನನ್ನ ಮನೆ ತರಹದ ಅರಿವಿನ ಬೆಳಕಿನ ಶಿಶುಗೀತ ಸಂಗ್ರಹಗಳಿವೆ. ಪಾಂಚಜನ್ಯ, ಕ್ರಾಂತಿ ಕಹಳೆ ಮತ್ತು ಸೋವಿಯತ್ ರಷ್ಯಾ ಪ್ರೀತಿಯ ನಾಡಿಗೆ ಕ್ರಾಂತಿ ದೀವಿಗೆ ಹಚ್ಚುವ ಕ್ರಾಂತಿ ಗೀತೆಗಳಿವೆ. ಚಿತ್ರಾಂಗದ, ಸಮುದ್ರ ಲಂಘನ, ಮಹಾದರ್ಶನ ಮತ್ತು ಪ್ರಾಯಶ್ಚಿತ್ತದಂತಹ ಅಪೂರ್ವವಾದ ಸರಳರಗಳೆಯ ಖಂಡಕಾವ್ಯಗಳಿವೆ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಶ್ರೀ ಸ್ವಾತಂತ್ರ್ಯೋದಯದಂತಹ ಮಹಾಪ್ರಗಾಥೆಗಳು ಹಾಗೂ ಕಿಂಕಿಣಿಯಂತಹ ಅತ್ಯಪೂರ್ವ ದನಿಯುಳ್ಳ ಕಾವ್ಯಶಕ್ತಿಯ ವಚನಗಳಿವೆ. ಹಾಗೆಯೇ ಕಾನೂರು ಹೆಗ್ಗಡಿತಿ, ಮಲೆಗಳಲ್ಲಿ ಮದುಮಗಳು ಅಂತಹ ಮಹಾಕಾದಂಬರಿಗಳು ಇವೆ. ಶ್ರೀರಾಮಾಯಣ ದರ್ಶನಮನಂತಹ ಮಹಾಕಾವ್ಯವೂ ಇದೆ. ಮಹಾಶಿವರಾತ್ರಿ, ಯಮನ ಸೋಲು, ಸ್ಮಶಾನ ಕುರುಕ್ಷೇತ್ರ, ಶೂದ್ರ ತಪಸ್ವಿಯಂತಹ ಉತ್ತಮೋತ್ತಮ ನಾಟಕಗಳಿವೆ. ಮೋಡಣ್ಣನ ತಮ್ಮ, ನನ್ನ ಗೋಪಾಲದಂತಹ ಚಿಣ್ಣರ ಸೆಳೆವ ಮಕ್ಕಳ ನಾಟಕಗಳಿವೆ. ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳೊಡನೆ ಆರಂಭದಂತಹ ಶಕ್ತಿಪೂರ್ಣ ಕಥಾ ಸಂಕಲನಗಳಿವೆ. ಮಲೆನಾಡಿನ ಚಿತ್ರಗಳು ರೀತಿಯ ಸಶಕ್ತ ಗದ್ಯ ಚಿತ್ರ ಸಂಕಲನಗಳಿವೆ. ಕಾವ್ಯ ವಿಹಾರ, ವಿಭೂತಿ ಪೂಜೆ, ತಪೋನಂದನ, ದ್ರೌಪದಿಯ ಶ್ರೀಮುಡಿಯಂತಹ ಸಾಹಿತ್ಯ ವಿಮರ್ಶೆ ಮತ್ತು ಕಾವ್ಯ ಮೀಮಾಂಸೆಗಳಿವೆ. ವಿಚಾರ ಕ್ರಾಂತಿಗೆ ಆಹ್ವಾನ, ಮನುಂಜ ಮತ ವಿಶ್ವಪಥ, ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿಯಂತಹ ಸಾರಸ್ವತ ಲೋಕದಲ್ಲಿ ವೈಚಾರಿಕ ಬೆಳಕು ಚೆಲ್ಲುವ ಭಾಷಣಗಳ ಸಂಗ್ರಹಗಳಿವೆ. ಸ್ವಾಮಿ ವಿವೇಕಾನಂದ, ಶ್ರೀರಾಮಕೃಷ್ಣ ಪರಮಹಂಸರಂತಹ ಮಹನೀಯರ ಜೀವನ ಚರಿತ್ರೆಗಳಿವೆ. ಆತ್ಮಕಥೆ ಪ್ರಕಾರದಲ್ಲೇ ಅದ್ಭುತವೆನಿಸುವ ನೆನಪಿನ ದೋಣಿಯಂತಹ ಆತ್ಮಕಥೆಯೂ ಇದೆ. ಜನಪ್ರಿಯ ವಾಲ್ಮೀಕಿ ರಾಮಾಯಣ, ಗುರುವಿನೊಡನೆ ದೇವರಡಿಗೆ, ವಿವೇಕವಾಣಿ, ವೇದಾಂತದಂತಹ ಶ್ರೇಷ್ಠ ಅನುವಾದದಂತಹ ಕೃತಿಗಳು ಇವೆ. ಕರ್ನಾಟಕ ಭಾರತ ಕಥಾಮಂಜರಿಯಂತಹ ಅಗ್ರಮಾನ್ಯ ಗ್ರಂಥವೂ ಉಂಟು. ಹೀಗೆ ಅವರಿಂದ ಸೃಷ್ಟಿಯಾದ ಕನ್ನಡ ಸಾಹಿತ್ಯ ಕೃತಿಮಾಲೆಯಲ್ಲಿ ಕಾವ್ಯಂ, ಸಣ್ಣ ಕಥೆ, ಕಾದಂಬರಿ, ನಾಟಕ, ಜೀವನ ಚರಿತ್ರೆ, ಪ್ರಬಂಧ, ಖಂಡಕಾವ್ಯಂ, ಹರಟೆ, ಸಂಶೋಧನೆ, ವಿಮರ್ಶೆ, ನೀಳ್ಗವಿತೆ, ಹನಿಗವಿತೆ ಸೇರಿದಂತೆ ಮಕ್ಕಳ ಸಾಹಿತ್ಯದಿಂದ ಹಿಡಿದು ಮಹಾಕಾವ್ಯದವರೆಗೂ ಎಲ್ಲ ಬಗೆಯ ಸಾಹಿತ್ಯ ಪುಷ್ಪಗಳುಂಟು. ಸಂಖ್ಯೆಯ ದೃಷ್ಟಿಯಿಂದ ಕುವೆಂಪು ಅವರ ಕೃತಿಗಳು 75 ದಾಟದಿದ್ದರೂ ಕೂಡ ಸತ್ವದ ದೃಷ್ಟಿಯಲ್ಲಿ ಇವರಿಂದ ರಚಿತವಾಗಿರುವ ಒಂದೊಂದು ಕೃತಿ ರತ್ನಗಳು ಸಾಹಿತ್ಯದ ಮಹತ್ವಗಳಾಗಿವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಹುಮಾನವನ್ನು ಮತ್ತು ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವ ಇವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವೊಂದೇ ಹಲವು ಕೃತಿಗಳನ್ನು ಮೀರಿಸಿದೆ. ಅದಕ್ಕೆ ವರಕವಿ ಬೇಂದ್ರೆಯವರು ಕುವೆಂಪು ಅವರನ್ನು ಯುಗದ ಕವಿ, ಜಗದ ಕವಿ ಎಂದು ಎದೆ ತುಂಬಿ ಹಾಡಿ ಹೊಗಳಿರುವುದು. ಪ್ರಶಸ್ತಿ, ಪುರಸ್ಕಾರ, ಮಾನ ಸನ್ಮಾನ, ಹೆಸರು, ಕೀರ್ತಿಯಂತ ಕುವೆಂಪು ಅವರು ಅವುಗಳ ಹಿಂದೆ ಬಿದ್ದವರಲ್ಲ. ಕೀರ್ತಿ ಶನಿವಾರ ತೊಲಗಾಚೆ ಎಂದವರು ಅವರು. ಆದರೆ ಅವುಗಳೇ ಅವರನ್ನು ಬೆನ್ನತ್ತಿ ಬಂದು ಆಲಂಗಿಸಿಕೊಂಡವು. ಹಾಗಾಗಿ ತಮ್ಮ ಸಾಹಿತ್ಯ ಸಾಧನೆಯಿಂದ ಹಲವು ಮೊದಲುಗಳಿಗೆ ಮುನ್ನುಡಿ ಬರೆದ ಕುವೆಂಪು ಅವರು ತಮ್ಮ ಮಹತ್ಕೃತಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದ ಮೂಲಕ ರಾಷ್ಟ್ರದ ಪ್ರತಿಷ್ಠಿತ ಪ್ರಶಸ್ತಿಗಳಾದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಸೇರಿದಂತೆ ಹಲವು 10 ಪ್ರಶಸ್ತಿಗಳನ್ನು ಮೊಟ್ಟಮೊದಲಿಗೆ ಕನ್ನಡಕ್ಕೆ ತಂದುಕೊಟ್ಟ ಕೀರ್ತಿಯೊಡನೆ ಕರ್ನಾಟಕ ಸರ್ಕಾರದ ಪ್ರಮುಖ ನಾಗರಿಕ ಪ್ರಶಸ್ತಿಗಳಾದ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಪಡೆದ ಮೊದಲಿಗರೆನಿಸಿದ್ದಾರೆ. ಹಾಗೆಯೇ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪಡೆದ ಕನ್ನಡ ಭಾಷೆಯ ಮೊದಲ ಕವಿಯೂ ಆಗಿದ್ದಾರೆ. 7 ಚಿಣ್ಣರ ಪುಟ. ಅ ಸರಿಯಾದ ಪಾಲು. ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ವ್ಯಕ್ತಿ ಇದ್ದನು. ಅವನ ಬಳಿ 19 ಹಸುಗಳಿದ್ದವು. ಅವನಿಗೆ ತುಂಬಾ ಕಾಯಿಲೆಯಾಗಿ ಒಂದು ದಿನ ಮರಣ ಹೊಂದಿದನು. ಸಾಯುವ ಮೊದಲು ಒಂದು ಪತ್ರವನ್ನು ಬರೆಸಿ ಅದನ್ನು ತನ್ನ ದಿಂಬಿನ ಕೆಳಗೆ ಇಟ್ಟುಕೊಂಡಿದ್ದನು. ಅವನ ಮರಣದ ನಂತರ ಅವನು ಬರೆಸಿದ್ದ ಪತ್ರವನ್ನು ಊರಿನ ಪಂಚಾಯಿತಿಯಲ್ಲಿ ಓದಲಾಯಿತು. ಅದರಲ್ಲಿ ಹೀಗೆ ಬರೆಸಲಾಗಿತ್ತು: ನನ್ನ ಬಳಿ 19 ಹಸುಗಳಿವೆ. ಅವುಗಳಲ್ಲಿ ಅರ್ಧದಷ್ಟು ಹಸುಗಳನ್ನು ನನ್ನ ಮಗನಿಗೆ ನೀಡಬೇಕು. 19 ಹಸುಗಳಲ್ಲಿ 4ನೇ ಒಂದು ಭಾಗವನ್ನು ನನ್ನ ಮಗಳಿಗೆ ನೀಡಬೇಕು. 19 ಹಸುಗಳಲ್ಲಿ 5ನೇ ಒಂದು ಭಾಗವನ್ನು ನನ್ನ ಸೇವಕನಿಗೆ ನೀಡಬೇಕು. ಈ ವಿಭಜನೆ ಹೇಗೆ ಆಗಬೇಕು? ಎಲ್ಲರೂ ಗೊಂದಲಕ್ಕೊಳಗಾಗಿದ್ದರು. 19 ಹಸುಗಳಲ್ಲಿ ಅರ್ಧದಷ್ಟು ಅಂದರೆ 9
5ರಷ್ಟು ಹಸುಗಳನ್ನು ಮಗನಿಗೆ ಕೊಡಬೇಕು, ಅಂದರೆ 1 ಹಸುವನ್ನು ಕತ್ತರಿಸಬೇಕಾಗುತ್ತದೆ. 19 ಹಸುಗಳಲ್ಲಿ 4ನೇ 1 ಭಾಗ, ಅಂದರೆ 4. 75 ಹಸುಗಳನ್ನು ಮಗಳಿಗೆ ಕೊಡಬೇಕು, ಅಂದರೆ ಮತ್ತೊಂದು ಹಸುವನ್ನು ಕತ್ತರಿಸಬೇಕಾಗುತ್ತದೆ. 19 ಹಸುಗಳಲ್ಲಿ 5ನೇ 1 ಭಾಗ, ಅಂದರೆ 3. 80ರಷ್ಟು ಹಸುಗಳನ್ನು ಸೇವಕನಿಗೆ ನೀಡಬೇಕು, ಅಂದರೆ ಮಗದೊಂದು ಹಸುವನ್ನು ಕತ್ತರಿಸಬೇಕಾಗುತ್ತದೆ. ಎಲ್ಲರೂ ತುಂಬಾ ಗೊಂದಲದಲ್ಲಿದ್ದರು. ಹೇಗೆ ಲೆಕ್ಕ ಮಾಡಿದರೂ ಅವನ ಪತ್ರದಂತೆ ಪಾಲು ಮಾಡುವುದು ಸಾಧ್ಯವಿರಲಿಲ್ಲ. ಪ್ರಾಣಿ ಹತ್ಯೆಯನ್ನು ಮಾಡುವುದಕ್ಕೆ ಯಾರೂ ಒಪ್ಪಲಿಲ್ಲ. ಜೀವಂತವಾಗಿಯೇ ಪಾಲು ಮಾಡಬೇಕೆಂಬುದು ಕೂಡ ರಾಮಪ್ಪನ ಪತ್ರದಲ್ಲಿತ್ತು. ಪರಿಹಾರವನ್ನು ತಿಳಿಯುವ ಮೊದಲು ಮಕ್ಕಳೇ ಸ್ವಲ್ಪ ಯೋಚಿಸಿ. ನಂತರ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಿದರೆಂದು ತಿಳಿದುಕೊಳ್ಳಿ. ನಿಮಗೆ ಹೊಳೆದ ಪರಿಹಾರ ಮತ್ತು ಇದರಲ್ಲಿ ನೀಡಿರುವ ಪರಿಹಾರ ಒಂದೇ ಆದರೆ ನಿಮ್ಮ ಅಪ್ಪ ಅಮ್ಮನಿಂದ ನೀವು ಉಡುಗೊರೆಯನ್ನು ಪಡೆಯಿರಿ. ಸಮಸ್ಯೆಗೆ ಪರಿಹಾರ. ಆಗ ಪಕ್ಕದ ಹಳ್ಳಿಯಿಂದ ಒಬ್ಬ ಬುದ್ಧಿವಂತನನ್ನು ಕರೆಸಲಾಯಿತು. ಅವನ ಹೆಸರು ಕೃಷ್ಣ ಎಂದು. ಕೃಷ್ಣ ತನ್ನ ಹಸುವಿನೊಂದಿಗೆ ಬಂದು ಸಮಸ್ಯೆಯನ್ನು ಆಲಿಸಿದನು. ತನ್ನ ಮನಸ್ಸಿನಲ್ಲೇ ಲೆಕ್ಕಾಚಾರ ಮಾಡಿಕೊಂಡು ನಂತರ, ಈ 19 ಹಸುಗಳ ನಡುವೆ ನನ್ನ ಹಸುವನ್ನು ಸೇರಿಸಿ ಹಂಚಿರಿ ಎಂದನು. ಎಲ್ಲರೂ ಇಲ್ಲೊಬ್ಬ ವಿಚಿತ್ರ ವ್ಯಕ್ತಿ ಬಂದಿದ್ದಾನೆ. ತನ್ನ ಹಸುವನ್ನು ಇವರ ನಡುವೆ ಹಂಚಬೇಕು ಎಂದು ಹೇಳುವ ಇವನೊಬ್ಬ ಹುಚ್ಚ ಎಂದು ಭಾವಿಸಿದರು. ಆದರೂ ವಿಷಯವನ್ನು ಒಪ್ಪಿಕೊಳ್ಳುವುದರಿಂದ ಏನು ತೊಂದರೆ ಎಂದು ಎಲ್ಲರೂ ಯೋಚಿಸಿದರು. 19 1 20 ಹಸುಗಳಾದವು. 20ರ ಅರ್ಧದಷ್ಟು 10 ಹಸುಗಳನ್ನು ಮಗನಿಗೆ ನೀಡಿದರು. 20ರಲ್ಲಿ 4ನೇ 1 ಭಾಗ, ಅಂದರೆ 5 ಹಸುಗಳನ್ನು ಮಗಳಿಗೆ ನೀಡಿದರು. 20ರಲ್ಲಿ 5ನೇ 1 ಭಾಗ, ಅಂದರೆ 4 ಹಸುಗಳನ್ನು ಸೇವಕನಿಗೆ ನೀಡಿದರು. ಅಲ್ಲಿಗೆ 10 5 4 19 ಹಸುಗಳಾದವು. ಅಲ್ಲಿ ಈಗ 1 ಹಸು ಉಳಿದಿದೆ. ಅದು ಆ ಬುದ್ಧಿವಂತ ವ್ಯಕ್ತಿ ಕೃಷ್ಣನಿಗೆ ಸೇರಿದ್ದು. ಅವನು ತನ್ನ ಹಸುವನ್ನು ಮರಳಿ ಪಡೆದನು. ಇಷ್ಟು ಸುಲಭವಾಗಿ ಸಮಸ್ಯೆಯನ್ನು ಪರಿಹಾರ ಮಾಡಿದ ಕೃಷ್ಣನಿಗೆ ಸೂಕ್ತ ಉಡುಗೊರೆಯನ್ನು ನೀಡಲಾಯಿತು. ಅವನು ತನ್ನ ಹಳ್ಳಿಗೆ ಸಂತೋಷದಿಂದ ಹಿಂತಿರುಗಿದನು. ಹೀಗೆ 1 ಹಸುವನ್ನು 10 ಹಸುಗಳ ಜೊತೆಯಲ್ಲಿ ಸೇರಿಸಿ ಯಾವುದೇ ಹಸುವನ್ನು ಕತ್ತರಿಸದೆ ರಾಮಪ್ಪನ ಇಚ್ಛೆಯಂತೆಯೇ ಹಸುಗಳನ್ನು ಹಂಚಲಾಯಿತು. ಉಳಿಸು ತಿಳಿಸು. ರಾತ್ರಿ ಸಮಯ ಊಟದ ಬಳಿಕ ಉಳಿಯಿತು ಪಾತ್ರೆಗೆ ಮಾಡಿದ ಅನ್ನ. ಮಿಕ್ಕಿದ ಅನ್ನವ ಮುಚ್ಚಿಟ್ಟಳು ಅಮ್ಮ. ಬೆಳಗ್ಗಿನ ತಿಂಡಿಗೆ ಅದೇ ಚಿತ್ರಾನ್ನ. ಆಹಾರ ವ್ಯರ್ಥ ಮಾಡಿದಿರ ಅಣ್ಣ. ಬೇಸಿಗೆ ಸಮಯದಿ ಶಾಲೆಗೆ ರಜೆಯು ಬರೆಯದೆ ಉಳಿದವು. ಪುಸ್ತಕ ಹಾಳೆಯು ಉಳಿದಿಹ ಪುಟಗಳ ಜೋಡಿಸಿ ಅಕ್ಕ ಮಾಡಿಕೊಟ್ಟಳು. ಹೊಸ ನೋಟ್ ಬುಕ್ ಕಾಗದ ಹಾಳು ಮಾಡಿದಿರ ಅಣ್ಣ. ಸುರಿಯಿತು ನೋಡು ಮುಂಗಾರು ಮಳೆಯು ತುಂಬಿತು ಊರ ಮುಂದಿನ ಹೊಳೆಯು. ಓಡುವ ನೀರನ್ನು ನಿಲ್ಲಿಸು, ತಡೆದು ನಿಂತ ನೀರನ್ನು ಇಂಗಿಸು, ಹಿಡಿದು ನೀರನ್ನು ಪೋಲು ಮಾಡಿದಿರ ಅಣ್ಣ. ಬಂಧು ಬಳಗ ಬರುವರು, ಮನೆಗೆ ಕಾಸು ಕೊಡುವರು, ತಿನ್ನಲು ನಿನಗೆ ಕುರುಕಲು. ತಿಂಡಿಗೆ ಬಳಸದೆ ಅದನ್ನು ಕೂಡಿಸಿ ಇಟ್ಟರೆ ಬರುವುದು ನಾಳೆಗೆ. ಹಣವನ್ನು ಖರ್ಚು ಮಾಡಿದಿರಣ್ಣ. ಚಿಣ್ಣರ ಚೈತ್ರ. ಮಕ್ಕಳ ಕವಿತೆಗಳು. ರಚನೆ ಬಾಪು ಖಾಡೆ, ಮುಧೋಳ. 9 ಅಡುಗೆ ಮನೆ. ಹೊಸ ವರ್ಷದ ಖುಷಿಗೆ ರುಚಿ ರುಚಿ ಕೇಕ್. ಕೇಕ್ಗಳಿಲ್ಲದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಅಪೂರ್ಣ. ಬಾಯಿಯಲ್ಲಿ ನೀರೂರಿಸುವ ಕೇಕ್ಗಳೆಂದರೆ ಮಕ್ಕಳಿಗೂ ಇಷ್ಟ. ಮೊಟ್ಟೆ, ಓವನ್ ಇಲ್ಲದೆಯೂ ಮನೆಯಲ್ಲಿ ಸುಲಭವಾಗಿ ಕೇಕ್ ತಯಾರಿಸಬಹುದು. 1 ಬೆಲ್ಲ, ಗೋಧಿ ಹಿಟ್ಟಿನ ಕೇಕ್. ಏನೇನು ಬೇಕು? ಬೆಲ್ಲದ ತುರಿ 3/4 ಕಪ್, ಎಣ್ಣೆ 1/4 ಕಪ್, ಗೋಧಿ ಹಿಟ್ಟು 1 ಕಪ್, ಹಾಲು 1/4 ಕಪ್, ಬೇಕಿಂಗ್ ಪೌಡರ್ 1 ಚಿಕ್ಕ ಚಮಚ, ಬೇಕಿಂಗ್ ಸೋಡಾ ಅರ್ಧ ಚಿಕ್ಕ ಚಮಚ, ಏಲಕ್ಕಿ, ದಾಲ್ಚಿನ್ನಿ ಪುಡಿ ಅರ್ಧ ಚಮಚ, ಬಿಸಿ ನೀರು ಅರ್ಧ ಕಪ್, ಖರ್ಜೂರದ ತುಂಡುಗಳು, ಬಿಳಿ ಎಳ್ಳು ಸ್ವಲ್ಪ. ಮಾಡೋದು ಹೇಗೆ? ಬಿಸಿ ನೀರಿನಲ್ಲಿ ಬೆಲ್ಲ ಕದಡಿ, ಜರಡಿ ಮಾಡಿದ ಗೋಧಿ ಹಿಟ್ಟು, ಎಣ್ಣೆ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಬೆರೆಸಿ. ಇದಕ್ಕೆ ಹಾಲನ್ನು ನಿಧಾನವಾಗಿ ಬೆರೆಸಿ. ಖರ್ಜೂರದ ತುಂಡುಗಳು, ಏಲಕ್ಕಿ, ದಾಲ್ಚಿನ್ನಿ ಪುಡಿ ಬೆರೆಸಿ. ಎಣ್ಣೆ ಸವರಿದ ಟಿನ್ನೆಗೆ ಹಿಟ್ಟು ಸುರಿದು ಮೇಲಿಂದ ಎಳ್ಳನ್ನು ಹರಡಿ. ಉಪ್ಪು ಹರಡಿದ ಬಿಸಿ ಮಾಡಿದ ಬಾಣಲೆಯಲ್ಲಿ ಸ್ಟ್ಯಾಂಡ್ ಮೇಲಿಟ್ಟು ಮುಚ್ಚಿ ಸಣ್ಣ ಉರಿಯಲ್ಲಿ 30 ರಿಂದ 40 ನಿಮಿಷ ಬೇಯಿಸಿ. 2 ಖರ್ಜೂರ, ಬೀಟ್ರೂಟ್ ಕೇಕ್. ಏನೇನು ಬೇಕು? ಮೈದಾ ಹಿಟ್ಟು 1 ಕಪ್, ಗೋಧಿ ಹಿಟ್ಟು 1 ಕಪ್, ಬೀಟ್ರೂಟ್ ತುರಿ 1 ಕಪ್, ಖರ್ಜೂರದ ಪೇಸ್ಟ್ 1 ಕಪ್, ಸಕ್ಕರೆ ಪುಡಿ 3/4 ಕಪ್, ಎಣ್ಣೆ ಅಥವಾ ಬೆಣ್ಣೆ ಅರ್ಧ ಕಪ್,
ಹಾಲು ಅರ್ಧ ಕಪ್, ಬೇಕಿಂಗ್ ಪೌಡರ್ 1 ಚಿಕ್ಕ ಚಮಚ, ಬೇಕಿಂಗ್ ಸೋಡಾ ಅರ್ಧ ಚಮಚ, ಏಲಕ್ಕಿ, ಲವಂಗ, ಚಕ್ಕೆ, ಜಾಯಿಕಾಯಿ ಪುಡಿ 1 ಚಿಕ್ಕ ಚಮಚ, ಗೋಡಂಬಿ, ಬಾದಾಮಿ ಚೂರುಗಳು 1/4 ಕಪ್. ಮಾಡೋದು ಹೇಗೆ? ಹಿಟ್ಟುಗಳು, ಬೇಕಿಂಗ್ ಪುಡಿಗಳನ್ನು 3 ಸಲ ಜರಡಿ ಮಾಡಿ. ಪಾತ್ರೆಯಲ್ಲಿ ಸಕ್ಕರೆ ಪುಡಿ, ಖರ್ಜೂರದ ಪೇಸ್ಟ್, ಎಣ್ಣೆ, ಹಾಲು ಹಾಕಿ ಚೆನ್ನಾಗಿ ಬೆರೆಸಿ. ಜರಡಿ ಮಾಡಿದ್ದನ್ನು ಸ್ವಲ್ಪ ಸ್ವಲ್ಪವೇ ಹಾಕುತ್ತಾ ಕಲಸಿ. ನಂತರ ಬೀಟ್ರೂಟ್ ತುರಿ, ಏಲಕ್ಕಿ ಮಿಶ್ರಣದ ಪುಡಿ ಸೇರಿಸಿ ಜಿಡ್ಡು ಸವರಿದ ಪಾತ್ರೆಗೆ ಸುರಿದು ಮೇಲಿನಿಂದ ಒಣಹಣ್ಣುಗಳನ್ನು ಹರಡಿ, ಬೀಸಿ ಮಾಡಿದ ಬಾಣಲೆಯಲ್ಲಿ ಸ್ಟ್ಯಾಂಡ್ ಮೇಲಿಟ್ಟು ಮುಚ್ಚಿ ಸಣ್ಣ ಉರಿಯಲ್ಲಿ 30-40 ನಿಮಿಷ ಬೇಯಿಸಿ. 3 ಕಸ್ಟರ್ಡ್ ಕೇಕ್. ಏನೇನು ಬೇಕು? ಮೈದಾ ಹಿಟ್ಟು 3/4 ಕಪ್, ವೆನಿಲ್ಲಾ ಕಸ್ಟರ್ಡ್ ಪೌಡರ್ 1/4 ಕಪ್, ಕಾರ್ನ್ ಫ್ಲೋರ್ 1 ಚಮಚ, ಸಕ್ಕರೆ ಪುಡಿ 3/4 ಕಪ್, ಹಾಲು 3/4 ಕಪ್, ಎಣ್ಣೆ 1/4 ಕಪ್, ಬೇಕಿಂಗ್ ಪೌಡರ್ 1/2 ಚಮಚ, ಮೈದಾ ಹಿಟ್ಟು, ಹೆಚ್ಚಿಟ್ಟ ಟೂಟಿ ಫ್ರೂಟಿ 1/4 ಕಪ್. ಮಾಡೋದು ಹೇಗೆ? ಹಿಟ್ಟುಗಳೆಲ್ಲವನ್ನು ಜರಡಿಯಾಡಿ ಪಾತ್ರೆಗೆ ಹಾಕಿ, ಎಣ್ಣೆ ಸೇರಿಸಿ ಹಾಲು ಹಾಕುತ್ತಾ ನಿಧಾನವಾಗಿ ಬೆರೆಸಿ. ಟೂಟಿ ಫ್ರೂಟಿ ಸೇರಿಸಿ ಉಪ್ಪು ಹರಡಿದ, ಬೀಸಿ ಮಾಡಿದ ಬಾಣಲೆಯಲ್ಲಿ ಸ್ಟ್ಯಾಂಡ್ ಮೇಲಿಟ್ಟು ಮುಚ್ಚಿ, ಸಣ್ಣ ಉರಿಯಲ್ಲಿ 35 ನಿಮಿಷದವರೆಗೆ ಬೇಯಿಸಿ. 4 ಮಾರಿ ಬಿಸ್ಕತ್ತಿನ ಕೇಕ್. ಏನೇನು ಬೇಕು? ಮಾರಿ ಬಿಸ್ಕತ್ತು 150 ಗ್ರಾಂ, ಸಕ್ಕರೆ ಪುಡಿ ಅರ್ಧ ಕಪ್, ಹಾಲು 1 ಕಪ್, ಎಣ್ಣೆ 1/4 ಕಪ್, ಬೇಕಿಂಗ್ ಪೌಡರ್ 1 ಚಮಚ, ಗೋಡಂಬಿ, ಬಾದಾಮಿ 1/4 ಕಪ್. ಮಾಡೋದು ಹೇಗೆ? ಬಿಸ್ಕತ್ತುಗಳನ್ನು ಪುಡಿ ಮಾಡಿ ಪಾತ್ರೆಗೆ ಹಾಕಿ. ಇದಕ್ಕೆ ಸಕ್ಕರೆ ಪುಡಿ, ಬೇಕಿಂಗ್ ಪೌಡರ್ ಚೆನ್ನಾಗಿ ಬೆರೆಸಿದ ನಂತರ ಹಾಲನ್ನು ಸ್ವಲ್ಪ ಸ್ವಲ್ಪವೇ ಹಾಕುತ್ತಾ ಗಂಟಿಲ್ಲದಂತೆ ಮಿಶ್ರಣ ತಯಾರಿಸಿ. ಎಣ್ಣೆ ಕೂಡಿಸಿ ಜಿಡ್ಡು ಸವರಿದ ಪಾತ್ರೆಗೆ ಸುರಿದು ಮೇಲಿಂದ ಒಣಹಣ್ಣುಗಳನ್ನು ಹರಡಿ. ಉಪ್ಪು ಹರಡಿದ, ಬೀಸಿ ಮಾಡಿದ ಬಾಣಲೆಯಲ್ಲಿ ಈ ಪಾತ್ರೆಯನ್ನು ಸ್ಟ್ಯಾಂಡ್ ಮೇಲಿಟ್ಟು ಮುಚ್ಚಿ, ಸಣ್ಣ ಉರಿಯಲ್ಲಿ 40 ನಿಮಿಷ ಬೇಯಿಸಿ. 5 ಬನಾನಾ ಚೋಕೋ ಕೇಕ್. ಏನೇನು ಬೇಕು? ಏಲಕ್ಕಿ ಬಾಳೆಹಣ್ಣು 4, ಸಕ್ಕರೆ 3/4 ಕಪ್, ಮೈದಾ ಹಿಟ್ಟು 1/2 ಕಪ್, ಬೇಕಿಂಗ್ ಪೌಡರು 1 ಚಮಚ, ಬೇಕಿಂಗ್ ಸೋಡಾ ಅರ್ಧ ಚಮಚ, ಉಪ್ಪು 1/4 ಚಮಚ, ಕೋಕೋ ಪೌಡರ್ ಅರ್ಧ ಕಪ್, ಹಾಲು ಅರ್ಧ ಕಪ್, ಅಕ್ರೋಟ್ 3 ಚಮಚ, ಚೋಕೋ ಚಿಪ್ಸ್ 2 ಚಮಚ, ಎಣ್ಣೆ ಅರ್ಧ ಕಪ್, ಚಾಕೊಲೇಟ್ ಎಸೆನ್ಸ್ 1 ಚಮಚ. ಮಾಡೋದು ಹೇಗೆ? ಬಾಳೆಹಣ್ಣು, ಸಕ್ಕರೆ ನುಣ್ಣಗೆ ರುಬ್ಬಿದ್ದನ್ನು ಪಾತ್ರೆಗೆ ಹಾಕಿ. ಎಣ್ಣೆ, ಎಸೆನ್ಸ್ ಸೇರಿಸಿ ಜರಡಿ ಮಾಡಿದ ಮೈದಾ, ಕೋಕೋ ಪೌಡರ್, ಬೇಕಿಂಗ್ ಪುಡಿಗಳನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ. ಹಾಲು, ಅಕ್ರೋಟ್ ತುಂಡುಗಳನ್ನು ಬೆರೆಸಿ ಮಿಶ್ರಣ ತಯಾರಿಸಿ. ಇದನ್ನು ಜಿಡ್ಡು ಸವರಿದ ಪಾತ್ರೆಗೆ ಸುರಿದು ಉಪ್ಪು ಹರಡಿದ, ಬೀಸಿ ಮಾಡಿದ ಬಾಣಲೆಯಲ್ಲಿ ಸ್ಟ್ಯಾಂಡ್ ಮೇಲಿಟ್ಟು ಮುಚ್ಚಿ, 35-40 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. 10 ಮಿತ್ರ ಜ್ಯೋತಿ ವಾರ್ತೆ. 6 ಮತ್ತು 7 ಡಿಸೆಂಬರ್ ರಂದು ಎನ್.ಎ.ಬಿ. ದೆಹಲಿಯ ಸರೋಜಿನಿ ತ್ರಿಲೋಕ್ನಾಥ ಅಂಧರ ವೃದ್ಧಾಶ್ರಮದಲ್ಲಿ ಡೈಸಿ ಫೋರಂ ಆಫ್ ಇಂಡಿಯಾದ ಡಿ.ಎಫ್.ಐ. ವಾರ್ಷಿಕ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಭಾರತದ ಅನೇಕ ಸಂಘ ಸಂಸ್ಥೆಗಳಿಂದ ಡಿ.ಎಫ್.ಐ. ನ ಸದಸ್ಯರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಡಿ.ಎಫ್.ಐ. ನ ಉಪಾಧ್ಯಕ್ಷರಾದ ಡಾಕ್ಟರ್ ಮಧು ಸಿಂಘಾಲ್ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಹಣಕಾಸಿನ ನವೀಕರಣ, ಸಹಯೋಗದ ಉಪಕ್ರಮಗಳು ಹಾಗೂ ಸುಗಮ್ಯ ಪುಸ್ತಕಾಲಯ ಮತ್ತು ಬುಕ್ ಶೇರ್ ಪೋರ್ಟಲ್ಗಳ ಪ್ರಗತಿಯ ಬಗ್ಗೆ ಇಲ್ಲಿ ಚರ್ಚಿಸಲಾಯಿತು. ಇದರೊಂದಿಗೆ ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಸಾಕ್ಷರತೆ ಹಾಗೂ ಸಂಖ್ಯಾಶಾಸ್ತ್ರ, ಓದುವ ಬರೆಯುವ ಕೌಶಲ್ಯಗಳ ಸಬಲೀಕರಣ ಮುಂತಾದ ಯೋಜನೆಗಳಿಗೆ ಸಂಬಂಧಿಸಿದ ಹಾಗೆ ಅಧಿವೇಶನಗಳು ನಡೆದವು. ಏಕಲವ್ಯ, ಶ್ರವಣ್ ಮುಂತಾದ ಹೊಸ ಪರಿಕರಗಳನ್ನು ಕೂಡ ಈ ಸಂದರ್ಭದಲ್ಲಿ ಪರಿಚಯಿಸಲಾಯಿತು. ಒಟ್ಟಿನಲ್ಲಿ ಭಾಗವಹಿಸಿದವರೆಲ್ಲರೂ ಎಲ್ಲರನ್ನೂ ಒಳಗೊಂಡ ಸುಲಭತೆಯ ಪರಿಸರವನ್ನು ನಿರ್ಮಿಸುವಲ್ಲಿ ಬದ್ಧರಾಗಿರುವುದು ಸ್ಫೂರ್ತಿದಾಯಕವಾಗಿತ್ತು. 10 ಡಿಸೆಂಬರ್ 2024 ರಂದು ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳೆಲ್ಲರನ್ನೂ ಬೆಂಗಳೂರಿನ ಫನ್ ವರ್ಲ್ಡ್ಗೆ 1 ದಿನದ ಪ್ರವಾಸಕ್ಕೆ ಕರೆದೊಯ್ಯಲಾಗಿತ್ತು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲಿನ ರೋಮಾಂಚಕಾರಿ ಆಟಗಳು ಹಾಗೂ ನೀರಿನ ಆಟಗಳು ಸಂತಸದ ಮೊದಲ ಅನುಭವಗಳಾಗಿದ್ದವು. ಎಲ್ಲ ವಿದ್ಯಾರ್ಥಿಗಳಿಗೂ ಇಂದಿನ ದಿನ ಸಂತಸದ,
ಮರೆಯಲಾಗದ ದಿನವಾಗಿದ್ದು, ಈ ಅನುಭವವನ್ನು ಇವರೆಲ್ಲರೂ ಹೊಂದಲು ಕಾರಣರಾದ ಮಿತ್ರ ಜ್ಯೋತಿಯ ಹಿತೈಷಿಗಳಿಗೆ ಸಂಸ್ಥೆಯು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 17 ಡಿಸೆಂಬರ್ 2024 ಬೆಂಗಳೂರಿನ ಜಯನಗರ ಬಡಾವಣೆಯ ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ 49 ವಿದ್ಯಾರ್ಥಿಗಳು ತಮ್ಮ 5 ಶಿಕ್ಷಕರೊಂದಿಗೆ ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿದ್ದರು. ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಮತಿ ಆಶಾ ಶ್ರೀಧರ್ ಅವರು ಇವರೆಲ್ಲರಿಗೂ ಮಿತ್ರ ಜ್ಯೋತಿಯ ಧ್ಯೇಯ, ಉದ್ದೇಶ ಮತ್ತು ಗುರಿಗಳನ್ನು ಪರಿಚಯಿಸಿ, ಪ್ರಸ್ತುತ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟರು. ವಿದ್ಯಾರ್ಥಿಗಳ ಕಣ್ಣಿಗೆ ಪಟ್ಟಿ ಕಟ್ಟಿ ಕೆಲವು ಕಾರ್ಯಗಳನ್ನು ನಿರ್ವಹಿಸುವುದರ ಮೂಲಕ ಸ್ವತಃ ಅವರಿಗೆ ದೃಷ್ಟಿ ವಿಶೇಷ ಚೇತನರ ಜೀವನದ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಲಾಯಿತು. ಇಂತಹ ಅರಿವಿನ ಕಾರ್ಯಕ್ರಮಗಳು ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ. ಮಿತ್ರ ಜ್ಯೋತಿಯ ಕಂಪ್ಯೂಟರ್ ಶಿಕ್ಷಣದ 57ನೇ ತಂಡದ ವಿದ್ಯಾರ್ಥಿಗಳಿಗೆ 24 ಡಿಸೆಂಬರ್ 2024 ಸಂಸ್ಥೆಯ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಎಚ್.ಎಸ್.ಆರ್. ಬಡಾವಣೆಯ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಇನ್ನರ್ ವೀಲ್ ಕ್ಲಬ್ಬಿನ ಸದಸ್ಯರೂ ಆದ ಶ್ರೀಮತಿ ನಳಿನಾ ಗಣಪತಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ, ವಿದ್ಯಾರ್ಥಿಗಳೆಲ್ಲರಿಗೂ ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ಜ್ಞಾನದ ಬೆಳಕನ್ನು ನೀಡಿದರು. ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಮಿತ್ರ ಜ್ಯೋತಿಯಲ್ಲಿನ ತಮ್ಮ ಅನುಭವಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ವಿದ್ಯಾರ್ಥಿಗಳಾದ ಅನಿತಾ, ಡೊಮಿನಿಕ್, ಶ್ರಾವ್ಯ, ಪಲ್ಲವಿ ಮತ್ತು ಲಕ್ಷ್ಮಿ ತಮ್ಮ ನೃತ್ಯ ಹಾಗೂ ಸಂಗೀತದ ಮೂಲಕ ಸಭಿಕರೆಲ್ಲರ ಮನರಂಜಿಸಿದರು. ಈ ವಿದ್ಯಾರ್ಥಿಗಳ ಭವಿಷ್ಯವು ಯಶಸ್ಸಿನ ಸಾಧನೆಯಿಂದ ಸದಾ ತೇಜೋಮಯವಾಗಿರಲಿ ಎಂದು ಮಿತ್ರ ಜ್ಯೋತಿ ಕುಟುಂಬವು ಹಾರೈಸುತ್ತದೆ. ಬೆಂಗಳೂರಿನ ಕೊಂಡಜ್ಜ ಬಸಪ್ಪ ಸಭಾಂಗಣದಲ್ಲಿ ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ (NFB) ವಿಶ್ವ ಬ್ರೈಲ್ ದಿನವನ್ನು 4 ಜನವರಿ 2025 ದೃಷ್ಟಿ ವಿಶೇಷ ಚೇತನರ ಒಳಗೊಳ್ಳುವಿಕೆ ಹಾಗೂ ಸುಲಭ್ಯತೆಯನ್ನು ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆಚರಿಸಿತು. ಈ ಕಾರ್ಯಕ್ರಮವು ದೃಷ್ಟಿ ವಿಶೇಷ ಚೇತನರನ್ನು ಸಮಾಜದ ಎಲ್ಲ ಅಂಶಗಳಲ್ಲೂ ಒಳಗೊಳ್ಳುವಂತೆ ಮಾಡುವುದರಲ್ಲಿ ಬ್ರೈಲ್ ಲಿಪಿಯ ಪ್ರಭಾವವನ್ನು ಎತ್ತಿ ತೋರಿಸಿತು. NFBಯ ಉಪಾಧ್ಯಕ್ಷರಾದ ಡಾಕ್ಟರ್ ಮಧು ಸಿಂಘಾಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ಸರ್ಕಾರದ ಶಾಸಕಾಂಗದ ಗೌರವಾನ್ವಿತ ಸಭಾಪತಿಗಳಾದ ಶ್ರೀ ಯು.ಟಿ. ಖಾದರ್ ಫರೀದ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ದೃಷ್ಟಿ ವಿಶೇಷ ಚೇತನರಿಗೆಂದೇ ಈ ಸಂದರ್ಭದಲ್ಲಿ NFB ವಿಶೇಷವಾದ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಿತ್ತು. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ DEPWD ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ SIPDA ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಷುಯಲ್ ಡಿಸೆಬಿಲಿಟೀಸ್ (NIEPVD)